ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಕರೆಕೊಂಡು ಬಂದು ಮಹಜರು ಮಾಡ್ತಾ ಇದ್ದಾರೆ ಪೊಲೀಸರು. ಬಗಲಗುಂಟೆ ಪೊಲೀಸರ ಭದ್ರತೆಯಲ್ಲಿ ಈ ಸ್ಥಳ ಮಹಜರಾಗ್ತಾ ಇದೆ. ಪೀಣ್ಯ ಮಿನಿ ಕಾಲೋನಿಯ ಜಯಂತ್ ನಿವಾಸದಲ್ಲಿ ಪಂಚನಾಮೆ ಆಗ್ತಾ ಇದೆ. ಜಯಂತ್ರಿಂದ ಬುರುಡೆ ಪಡೆದುಕೊಂಡ ಬಗ್ಗೆ ಮಾಹಿತಿ ಹಿನ್ನೆಲೆಯಲ್ಲಿ ಸೋಕೋ ಟೀಮ್ನಿಂದ ಚಿನ್ನಯ್ಯನನ್ನ ಕರ್ಕೊಂಡು ಬಂದು ಮಹಜರು ಕಾರ್ಯ ಮಾಡಲಾಗ್ತಾ ಇದೆ. ಮುಖಕ್ಕೆ ಮಾಸ್ಕ್ ಅನ್ನು ಹಾಕಿ ಚಿನ್ನಯ್ಯ ವಿಡಿಯೋ ಚಿತ್ರೀಕರಣ ಇಲ್ಲಿ ಆಗ್ತಾ ಇದೆ. ನೇತ್ರಾವತಿ ತೀರದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಣ್ಣನ ಕರ್ಕೊಂಡು ಬಂದು ಬಗಲಗುಂಟೆ ಠಾಣಾ ವ್ಯಾಪ್ತಿಯಲ್ಲಿ ಇದೀಗ ಅಲ್ಲಿ ಮಹಜರು ಕಾರ್ಯ ನಡೀತಾ ಇದೆ. ಪೊಲೀಸರು ಸಾಕಷ್ಟು ಭದ್ರತೆಯನ್ನು ಕೊಟ್ಟಿದ್ದಾರೆ. ಆ ಭಾಗದಲ್ಲಿ ಎಲ್ಲೆಲ್ಲಿ ಬುರುಡೆ ತಂದಿದ್ರಿ, ನಿಮಗೆ ಬುರುಡೆ ಕೊಟ್ಟರು, ಯಾರು ಕೊಟ್ಟರು, ಏನು ಕಥೆ ಅಂತೆಲ್ಲ ಇಲ್ಲಿ ವಿಚಾರಿಸ್ತಾರೆ. ಬಂದಂಥ ದಿನ, ಸಮಯ, ಸ್ಥಳ, ಯಾವ ವ್ಯಕ್ತಿ ಪರಿಚಯ ಆಯಿತು, ಕರೆಗಳು ಎಲ್ಲವನ್ನು ಕೂಡ ಅಲ್ಲಿ ಪರಿಶೀಲನೆ ಮಾಡಲಾಗುತ್ತೆ. ಇನ್ನು ಇದೇ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳಿಗೆ ಸೇರಿದಂತೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಗಿರೀಶ್ ಮಟ್ಟಣ್ಣನವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ ನಾನು. ಗಿರೀಶ್ ಮಟ್ಟಣ್ಣವರು, ಸ್ವಾಗತ ನಿಮಗೆ ಒಂದು ಮಾತುಕತೆಗೆ. ನಮಸ್ತೆ ಗಿರೀಶ್. ಈಗ ಆಗಲೇ ಮಾತಾಡ್ತಿದ್ದೆ, ಅದು ಅರ್ಧಕ್ಕೆ ಒಂಥರ ಮುಟುಕಾದಂಗೆ ಆಯಿತು. ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. ನನ್ನ ಇಡೀ ಪಾಯಿಂಟ್ ಇಲ್ಲಿ ಏನಿದೆ ಅಂತ ಹೇಳಿದ್ರೆ, ಗಿರೀಶ್ ಮಟ್ಟಣ್ಣನವರ್ ಈ ಒಂದು ಹೋರಾಟ ಬಹಳ ಹಿಂದೆಯಿಂದ ಮಾಡಿದ್ರೂ ಕೂಡ ಸಮೀರ್ MD ದೂತ ಎನ್ನುವ ಯೂಟ್ಯೂಬ್ ವಾಹಿನಿಯಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ ಮೇಲೆ ಅದಕ್ಕೆ ಸಿಕ್ಕಂಥ ವೀಕ್ಷಣೆಗಳ ಆಧಾರದ ಮೇರೆಗೆ ಗಿರೀಶ್ಗೂ ಬಲ ಬಂದು ಧರ್ಮಸ್ಥಳದ ಕಡೆಗೆ ಕಾರ್ ತಿರುಗಿಸಿದ್ರು ಆವಾಗ ಗಿರೀಶ್ ಮಟ್ಟಣ್ಣನವರಂತ. ಅಲ್ಲ, ಈಗ ನೀವು ಅಗಳೇ ಕೇಳಿದ್ರಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಡೋದು ಉಳಿದಿತ್ತು, ಕಟ್ ಆಗಿತ್ತು. ಅದಕ್ಕೆ ನೋಡಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದೆಯಲ್ಲ, ಅಲ್ಲಿ ಯಾಕೆ ಮಾಡ್ತಾ ಇಲ್ಲ, ಇಲ್ಲಿಷ್ಟೇ ಧರ್ಮಸ್ಥಳದ ಯಾಕೆ, ಅದಕ್ಕೆ ನೋಡಿ ತಮ್ಮ ಪ್ರಶ್ನೆನೇ ಆಗಿತ್ತು. ಧರ್ಮಸ್ಥಳ ಈಗ ಬೇರೆ ಬೇರೆ ಭಾಗಗಳಲ್ಲಿ ನೋಡಿ, ಅತ್ಯಾಚಾರ ಅಥವಾ ಲೈಂಗಿಕ ಸೆಕ್ಷುವಲ್ ಅಬ್ಯೂಸ್ಮೆಂಟ್ಗೆ ಸಂಬಂಧಪಟ್ಟಂತೆ ಅದರ ಪಾಲಕರಾಗಲಿ ಸಂಬಂಧಿಕರಾಗಲಿ ಗಟ್ಟಿಯಾಗಿ ನಿಂತ್ಕೊಂಡು ಧೈರ್ಯವಾಗಿ ನಿಂತ್ಕೊಂಡು ಸಮಾಜವನ್ನು ಎದುರಿಸಿ ಮಾತಾಡಿದಾಗ ನಮ್ಮಂತ ಸಾವಿರಾರು ಜನ ಬರ್ತಾರೆ. ನಿರ್ಭಯ ಪ್ರಕರಣ, ದೆಹಲಿ ನಿರ್ಭಯ ಪ್ರಕರಣದಲ್ಲಿಯೂ ಕೂಡ ಆ ನಿರ್ಭಯ ತಾಯಿ ಆಶಾದೇವಿಯವರು ಗಟ್ಟಿಯಾಗಿ ಹೋರಾಟಕ್ಕೆ ನಿಂತ್ಕೊಂಡಾಗ ಅವ್ರ ಜೊತೆಗೆ ಲಕ್ಷಾಂತರ ಜನ ಸೇರ್ಕೊಂಡ್ರು. ಇಲ್ಲಿನೂ ಕೂಡ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯಾಳ ತಾಯಿ ಕುಸುಮಾವತಿಯವರು ಹೋರಾಟ ಮಾಡ್ತಂಥ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ಅವರು ಗಟ್ಟಿಯಾಗಿ ನಿಂತ್ಕೊಂಡ್ರು. ಅವ್ರ ಜೊತೆಗೆ ನಾವು ಬಂದ್ವಿ. ಬೇರೆ ಎಲ್ಲಾದರೂ ಆ ಥರ ದೊಡ್ಡದಾಗಿ ಆದರೆ ಬರ್ತಾರೆ ಸಾವಿರಾರು ಜನ. ಅದಕ್ಕೆ ನಾವು ಒಬ್ಬರೇ ಬರಬೇಕು ಅಂತ ಏನಿಲ್ಲ. ಆನಂತರ ಇಲ್ಲಿ ಧರ್ಮಸ್ಥಳ ಅಂದ್ಕೂಡಲೇ ನೋಡಿ, ನಮ್ಮ ಮನೆ ದೇವರ ಕೋಣೆ ಗಲೀಜಾಗಿದೆ ಅಂತ ಹೇಳಿದ ತಕ್ಷಣ ನಾವು ಕ್ಲೀನ್ ಮಾಡ್ತೇವೆ ಇಲ್ಲೋ ಅದನ್ನು. ದೇವಸ್ಥಾನದ ಬಗ್ಗೆ ನಮಗೆ ಅತೀವ ಗೌರವ ಮತ್ತು ಅದು ಶ್ರದ್ಧಾ ಕೇಂದ್ರ. ಅದು ಅಲ್ಲಿ ಈ ಥರ ಆಗಿದೆ ಅಂತ ಹೇಳಿದರೆ ಅದನ್ನ ಸರ್ಕಾರದ ಗಮನಕ್ಕೆ ತರೋದು ನಮ್ಮ ಒಂದು ಆದ್ಯ ಕರ್ತವ್ಯ ಆಗುತ್ತದು. ಒಂದು ಕೆಲಸ, ಒಂದು ಮಾರಲ್ ಗ್ರೌಂಡ್ ಆಗುತ್ತದು. ಅದರ ಸಲುವಾಗಿ ನಾವು ಬಂದಿದ್ದೇವೆ ಹೊರತು ಇಲ್ಲಿ ಧರ್ಮಸ್ಥಳಕ್ಕೇನೆ ಯಾಕೆ ಬಂದೆ ಅಂತ ಹೇಳಿದ್ರೆ, ದಿಸ್ ಇಸ್ ಮೈ ಆನ್ಸರ್. ಎಲ್ಲೆಲ್ಲಾದರೂ ಕೂಡ ಗಟ್ಟಿಯಾಗಿ ಅವರ ಪೇರೆಂಟ್ಸ್ ನಿಂತ್ಕೊಂಡ್ರೆ ಅವಾಗ ಬರ್ತಾರೆ, ಸಾವಿರಾರು ಜನ ಬರ್ತಾರೆ. ಇಲ್ಲಿ ತಾಯಿ ಕುಸುಮಾವತಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾಳೆ. ಸೊ ಅವ್ರು ಇಡೀ ಫ್ಯಾಮಿಲಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದೆ, ನಮ್ಗೆ ನ್ಯಾಯ ಬೇಕು ಅಂದಾಗ. ಹೀಗಾಗಿ ನಾವು ಕೈ ಜೋಡಿಸ್ತಾ ಇದ್ದೀವಿ ಅವ್ರ ಜೊತೆಗೆ. ಇಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ಳೋದು ಎನ್ನುವುದರ ವ್ಯಾಖ್ಯಾನ ಇದೆಯಲ್ಲ ಗಿರೀಶ್, ಅದು ಸ್ವಲ್ಪ ಡಿಫರ್ ಆಗುತ್ತೆ. ಎಲ್ಲ ತಂದೆ ತಾಯಿಯೂ ಕೂಡ ತನ್ನ ಮಗ ನಾಪತ್ತೆ ಆದರೆ, ಮಗಳ ನಾಪತ್ತೆ ಆದರೆ ಗಟ್ಟಿಯಾಗಿ ನಿಂತ್ಕೊಂಡಿರ್ತಾರೆ. ಸಮ್ಟೈಮ್ಸ್ ನಾನು ಮೀಡಿಯಾದವನಾಗಿ ಒಂದು ಮಾತು ಹೇಳ್ತಾ ಇದ್ದೀನಿ, ಹಿಂದೆ ನಾನು ಡಿಬೇಟ್ಗಳಲ್ಲೂ ಕೂಡ ಕೇಳಿದ್ದೀನಿ. ಸಿಟಿ ಭಾಗದಲ್ಲಿ ಒಂದು ಹುಡುಗಿ ಅತ್ಯಾಚಾರ ಆದಾಗ, ಸ್ವಲ್ಪ ಚೆನ್ನಾಗಿ ಓದ್ಕೊಂಡಿದ್ದಂಥ ಒಂದು ಹುಡುಗಿ ಅತ್ಯಾಚಾರ ಆದಾಗ ಸಿಗುವಂಥ ಕವರೇಜ್ಗಳು ಆಯಾ ಪುರಸಭೆ, ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಕಚೇರಿಗಳ ಮುಂದೆ ಆಗ್ತಕ್ಕಂಥ ಮೊಂಬತ್ತಿ ಮೆರವಣಿಗೆಗಳಿಗೂ ಹಳ್ಳಿಯಲ್ಲಿ ಯಾವುದೋ ಒಂದು ಹೆಣ್ಣುಮಗಳ ಅತ್ಯಾಚಾರ ಆದಾಗ ಸಿಗ್ತಕ್ಕಂಥ ಪ್ರಚಾರಕ್ಕೂ ಬಹಳ ವ್ಯತ್ಯಾಸಗಳಿರ್ತವೆ ಗಿರೀಶ್. ಇದರಲ್ಲಿ ಬೇಸ್ಡ್ ಆನ್ ಮೀಡಿಯಾ ಕವರೇಜ್ ಆ್ಯಂಡ್ ಬೇಸ್ಡ್ ಆನ್ ಯೂಟ್ಯೂಬ್ ವಿಡಿಯೋ ವೈರಲ್ ಆದಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಟ್ಟಣ್ಣನವರು ರಿಯಾಕ್ಟ್ ಮಾಡಿದ್ರಾ? ಬೇರೆ ಹಳ್ಳಿಗಳಲ್ಲಿ ಆಗಾರ ಅತ್ಯಾಚಾರ ಆಗಿಲ್ವಾ? ಅಲ್ಲಿ ಯಾವ ಹೆಣ್ಣು ಮಗಳು ಅತ್ಯಾಚಾರ ಆಗ್ಬಿಟ್ರೆ ಸುಮ್ಮನೆ ಇದ್ಬಿಟ್ರೆ ಅವರು? ಅಲ್ಲಲ್ಲ ಗಿರೀಶ್, ಅಲ್ಲಿ ಹಳ್ಳಿಗಳಲ್ಲಿ ಒಂದು ಮಗಳ ಅತ್ಯಾಚಾರ ಆಯಿತು ಅಂದರೆ ಆ ಜನ ಸುಮ್ಮನೆ ಇದ್ಬಿಟ್ರೆ ಅಲ್ಲಿ ಅವ್ರೇನು ಕಂಪ್ಲೇಂಟು ಕೊಡಲಿಲ್ಲ, ಹೋರಾಟನೂ ಮಾಡಲಿಲ್ಲ, ಮೀಡಿಯಾ ಸಿಗಲಿಲ್ಲ, ವಿಡಿಯೋ ಯಾರೋ ಮಾಡಲಿಲ್ಲ,
ಯೂಟ್ಯೂಬಲ್ಲಿ ಯಾರೋ ವಿಡಿಯೋ ಹಾಕಲಿಲ್ಲ, ಮಟ್ಟಣ್ಣನವರು ಹೋಗಲಿಲ್ಲ, ಇರಬಹುದಲ್ವಾ ಅದು? ಮೀಡಿಯಾ ಕವರೇಜ್ ಸೌಜನ್ಯ ಕೇಸಲ್ಲಿ ನೀವು ಯಾವಾಗ ಕೊಟ್ಟಿದ್ದೀರಾ ಅದನ್ನ ನನಗೆ ಉತ್ತರ ಕೊಡಿ. ಈಗ ನೀವು 2 ತಿಂಗಳಿಂದ ಎಲ್ಲರೂ ಹಿಂತಲ್ಲಿ ಬಂದು ಕವರೇಜ್ ಸಿಗ್ತಾ ಇದೆ. ಓಕೆ, ಸೌಜನ್ಯ ಪ್ರಕರಣದಲ್ಲಿ ಬೇರೆ ಪ್ರಕರಣ ದರ್ಶನ್ ಕೇಸಲ್ಲಿ ಕೊಟ್ಟಂತ ಕವರೇಜ್ ಆಗಲಿ, ಇನ್ನು ಬೇರೆ ಬೇರೆ ಒಂದು ನಾಯಿ ಸತ್ರೆ ಅಥವಾ ಮಂಗ ನೀರು ಕುಡಿದ್ರೆ ಕವರೇಜ್ ಕೊಡ್ತೀರಾ? ಮಂಗ ಅಲ್ಲಿ ಟ್ಯಾಪ್ ಇಲ್ಲ ಅಂತ ಕವರೇಜ್ ಕೊಡ್ತೀರಾ? ಆ ಕವರೇಜ್ ಸೌಜನ್ಯ ಪ್ರಕರಣದಲ್ಲಿ ಯಾಕೆ ಕೊಡ್ಲಿಲ್ಲ? ಓಕೆ, ಸೌಜನ್ಯ ಕೇಸಲ್ಲಿ ಮತ್ತೆ ನೀವು ಮೀಡಿಯಾ ಕವರೇಜ್ಗೋಸ್ಕರ ಬಂದಿದೀವಿ ಅಂತ ಹೇಳಿದ್ರೆ ಸರಿ. ಅಲ್ಲ ಗಿರೀಶ್, ಸೌಜನ್ಯ ಕೇಸಲ್ಲಿ ಯಾವುದೂ ಕವರೇಜ್ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ, ಕೇಸ್ ಎಲ್ಲಿವರೆಗೂ ಹೋಗಿದೆ ಹೇಳಿ? ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅನ್ನೋ ವಾದ ಇಟ್ಕೊಂಡೇ ನಾನು ಮಾತಾಡ್ತಾ ಇದ್ದೀನಿ. ಕೇಸ್ ಹೋದಂಥ ಹಂತ ಎಲ್ಲಿವರೆಗೂ ಹೋಗಿದೆ? ಓಕೆ, ಸೌಜನ್ಯ ದಯವಿಟ್ಟು ಅದನ್ನು ಕೇಳಿ. ಈ ಥರ ನೀವು ಪ್ರಶ್ನೆ ಕೇಳಿದಾಗಲೇ ನಮಗೆ ಮಾತಾಡೋಕ್ಕೆ ಅನುಕೂಲ ಆಗುತ್ತೆ, ಹೌದಾ? ಈಗ ನಿಮ್ಮ ಪ್ರಶ್ನೆ ಎಲ್ಲಿವರೆಗೆ ಹೋಗಿದೆ ಅಂತ ಹೇಳಿದರೆ, ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಸ್ವತಃ CBI ರಿಪೋರ್ಟ್ ಕೊಟ್ಟಿದೆ. ಓಕೆ, ಅದನ್ನ ಜಿ ಮಹಾಂತೇಶ್ ಅವರು ದಿ ಫೈಲ್ ನಲ್ಲಿ ಮಾಡಿದ್ದಾರೆ. ಯಾವುದೇ ದೊಡ್ಡ ಚಾನೆಲ್ ನಲ್ಲಿ ಬರಲೇ ಇಲ್ಲ ಅದು. ಆದ್ರೆ ಸ್ವತಃ CBI ಮೆಡಿಕಲ್ ಆಫೀಸರ್ಸ್ ಗಳಿಗೆ ದಂಡನೆಗೆ ವಿಧಿಸಬೇಕು ಅಂತ ಹೇಳಿ ಸ್ವತಃ CBI 2016ರಲ್ಲಿ ಬಂದಿದೆ. ಯಾಕೆ ಇನ್ನು ಅದು ಅವರಿಗೆ ಮೆಡಿಕಲ್ ಆಫೀಸರ್ಸ್ಗೆ ಶಿಕ್ಷೆ ಆಗಿಲ್ಲ? ಜಾರಿಲಿರ್ಲಿ ಹೋರಾಟ ಕಮಿಟಿ ರಚನೆ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳಿಗೆ ಮಾಡಿದ್ರೆ ನಾವು ಶಿಕ್ಷೆ ತಗೋತೀವಿ ಅಂತ ಹೇಳಿದ್ದಾರೆ. ಶಿಕ್ಷೆಗೆ ಒಳಪಡಿಸಿಲ್ಲ. ತಪ್ಪಿತಸ್ಥ ಅಧಿಕಾರಿಗಳು ಅಂತ ಹೇಳಿದ್ರೆ ಅದರಲ್ಲಿ ಪೊಲೀಸ್ ಅಧಿಕಾರಿಗಳು ಬಂದ್ರು, ವೈದ್ಯಾಧಿಕಾರಿಗಳು ಕೂಡ ಬಂದ್ರು. ಯಾಕೆ ಅವ್ರಿಗಿನ್ನೂ ಶಿಕ್ಷೆ ಆಗಿಲ್ಲ? ಫೈನ್. ಈ ವಿಚಾರದಲ್ಲಿ ಗಿರೀಶ್ ಅವರ ಪ್ರಕಾರ ಸೌಜನ್ಯ ಕೇಸಲ್ಲಿ ನ್ಯಾಯ ಅಂತ ಹೇಳಿದ್ರೆ ಅಧಿಕಾರಿಗಳು ತಪ್ಪು ಮಾಡಿದ್ರು, ಸಾಕ್ಷಿಗಳನ್ನು ಹಾಳು ಮಾಡಿದ್ರು, ಪ್ರಭಾವಕ್ಕೆ ಮಣಿದಿದ್ರು, ಒತ್ತಡಕ್ಕೆ ಒಳಗಾಗಿದ್ರು ಅಂತ ಗಿರೀಶ್ ಅವರ ಆರೋಪ. ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ CBI ಕೋರ್ಟ್ ಹೇಳಿದಂಥ ವಿಚಾರದಲ್ಲಿ ಯಾರಾದರೂ ಪಾಲನೆ ಮಾಡಿಲ್ಲ ಅಂತ ಹೇಳಿದ್ರೆ ಯಾರ ಕ್ರಮ ಜರುಗಿಸಬೇಕಾಗಿತ್ತೋ ಅವ್ರ ಮೇಲೆ ಕೇಸ್ ಹಾಕ್ಲಿಕ್ಕೆ ಅವಕಾಶ ಇದೆ. ಗಿರೀಶ್ಗೆ ಮಾಡಬೇಡ ಅಂತ ಯಾರು ತಡೆದಿದ್ದಾರೆ? ನಿಮ್ಮನ್ನ ಸ್ಟಾಪ್ ಮಾಡಿದ್ದಾರೆ ಯಾರಾದರೂ ನಿಮ್ಮನ್ನ? ಅಲ್ಲ ಸರ್, ನನ್ನ ತಡಿ ಸರ್, ಒಂದು ನಿಮಿಷ. ಪ್ರತಿಯೊಂದು ಗಿರೀಶು ಆಗಲಿ ಅಥವಾ ಸೌಜನ್ಯ ಫ್ಯಾಮಿಲಿ ಅವರಲ್ಲ, ಇಟ್ ಈಸ್ ಅನ್ ಅಫೆನ್ಸ್ ಅಗೇನ್ಸ್ಟ್ ಸ್ಟೇಟ್. ಯಾಕೆ ಸರ್ಕಾರ ಮಾಡ್ತಾ ಇಲ್ಲ? ಯಾವುದೇ ಒಂದು ಪ್ರಕರಣ ಆದರೆ ಇಟ್ ಈಸ್ ಅನ್ ಅಫೆನ್ಸ್ ಅಗೇನ್ಸ್ಟ್ ಸ್ಟೇಟ್, ನಾಟ್ ಓನ್ಲಿ ಅಗೇನ್ಸ್ಟ್ ಇಂಡಿವಿಜುವಲ್. ಸರ್ಕಾರ ಯಾಕೆ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಮಾಡ್ತಾ ಇದೀವಿ. ಓಕೆ, ಪ್ರತಿಯೊಂದಕ್ಕೂ ಕೂಡ ಯಾಕೆ ನೀವು ಆಕ್ಟಿವಿಸ್ಟ್ಗಳು ನೀವು ಯಾಕೆ ಕಂಪ್ಲೇಂಟ್ ಕೊಡಬಾರ್ದು? ಸರ್ಕಾರ ಜವಾಬ್ದಾರಿ ಅಲ್ವಾ ನ್ಯಾಯ ಕೊಡಿಸೋದು? ಖಂಡಿತ ಗಿರೀಶ್, ಖಂಡಿತ. ಯಾರು ತಡೆದೂ ಇಲ್ಲ ಇಲ್ಲಿ, ಯಾರನ್ಯಾರು ಮಾತಾಡೋದು ಮಾಧ್ಯಮಗಳ ಜವಾಬ್ದಾರಿ ಅಲ್ಲ. ಅಲ್ಲಲ್ಲ, ಇಲ್ಲಿ ಸರ್ಕಾರದ ಪರ ವಹಿಸ್ಕೊಂಡು ಮಾತಾಡ್ತಾ ಇಲ್ವಲ್ಲ. ಇಲ್ಲಿ ಸರ್ಕಾರ ಪರ ವಹಿಸ್ಕೊಂಡವ್ರು ಯಾರಿಲ್ಲಿ? ಸರ್ಕಾರ ಮಾಡಿ ಸರಿ ಅಂತ ಹೇಳಿದವ್ರು ಯಾರಿಲ್ಲಿ? ಅಲ್ಲ, ಸರ್ಕಾರ ಅಂತ ಹೇಳಿದ್ರೆ ಅದು ಕೇಂದ್ರ ಸರ್ಕಾರನೂ ಬಂತು, ರಾಜ್ಯ ಅಲ್ಲ ಗಿರೀಶ್, ರೈತನೊಬ್ಬನಿಗೆ ನ್ಯಾಯ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ನನಗೆ ನ್ಯಾಯ ಕೊಟ್ಟಿಲ್ಲ, ನಾನು ಜಮೀನು ವಶಪಡಿಸ್ಕೊಂಡಿದ್ದೆ, ಅಧಿಕಾರಿ ಈ ಥರ ಮಾಡಿದ್ದಾನೆ, ನನಗೆ ಪರಿಹಾರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ತಹಶೀಲ್ದಾರ್ ಆಫೀಸಲ್ಲಿ ಮೇಜು ಕುರ್ಚಿನೆಲ್ಲ ಎತ್ಕೊಂಡು ಹೋಗ್ತಾರ್ರಿ ಜಪ್ತಿ ಮಾಡಿಕೊಂಡು. ನಾವೇ ಅಷ್ಟು ಸ್ಟೋರಿ ಓದಿದ್ದೀವಿ ಆ ಸ್ಟೋರಿಗಳನ್ನು. ಅವನು ಪರಿಹಾರ ಕೊಡಬೇಕಾಗಿ ನೀನು ಕೊಟ್ಟಿಲ್ಲಪ್ಪ ಅಂತ ತಹಶೀಲ್ದಾರ್ ಆಫೀಸ್ ಬಿಡಲ್ಲ. ಇದೇ ನಮ್ಮದೇ ಕಾನೂನು ವ್ಯವಸ್ಥೆ. ನಾವು ತಡೆದಿಲ್ಲ. ಇಲ್ಲಿ ಆಗ್ತಿರೋ ವಿಷಯ ನಾನು ಹೇಳ್ಬಿಡ್ತೀನಿ, ನಿಮಗೆ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ. ಇಡೀ ವಿಚಾರದಲ್ಲಿ ಗಿರೀಶ್, ಯಾರ ಬಳಿಯಲ್ಲಿ ಏನೇ ಪ್ರೂಫ್ ಇದ್ದರೂ ಅವರು ಸಮರ್ಥರಿದ್ದಾರೆ ಆ ಪ್ರೂಫ್ ಅಂತಂದು ಹೇಳಲಿಕ್ಕೆ. ಪ್ರಭಾವ ಬಳಸಿದ್ರಾ, ಸಾಕ್ಷಿನ ಹಾಳು ಮಾಡಿದ್ದಾರಾ, ಅದನ್ನು ಯಾರು ಯಾವತ್ತು ಬೇಕಾದ್ರೂ ಚಾಲೆಂಜ್ ಮಾಡಬಹುದು ಗಿರೀಶ್. ಯಾರೂ ತಡೆದಿಲ್ಲ ಇಲ್ಲಿ. ಬಟ್ ಅರಣ್ಯ ನ್ಯಾಯದ ರೀತಿಯಲ್ಲಿ, ಬೀದಿ ನ್ಯಾಯದ ರೀತಿಯಲ್ಲಿ ನಾವು ಡಿಸೈಡ್ ಮಾಡೋದು ತಪ್ಪಾಗುತ್ತೆ. ನಾನಾದರೂ ತಪ್ಪಾಗುತ್ತೆ, ನೀವಾದರೂ ತಪ್ಪಾಗುತ್ತೆ. ಅದು ಅಲ್ಲ, ಒಂದು ನಿಮಿಷ. ಸಾಕ್ಷಿ ನಾಶದ ಬಗ್ಗೆ ಪ್ರಶ್ನೆ ಮಾಡಿ ಆಗಿದೆ. ಓಕೆ, ಫೈನ್. ವೆಯ್ಟ್ ಮಾಡೋಣ, ಇಬ್ಬರು ವೆಯ್ಟ್ ಮಾಡೋಣ ಗಿರೀಶ್, ನಾನು ನೀವಿಬ್ರು ವೆಯ್ಟ್ ಮಾಡೋಣ. ಓಕೆ ಸರ್. ನಾನು ನೀವಿಬ್ರು ವೆಯ್ಟ್ ಮಾಡ್ಬೋದಲ್ಲ ಅದಕ್ಕೆ? ಭಾಗ 2 ಕೇಳಿ ಬಿಡ್ತೀನಿ ಗಿರೀಶ್. ಈಗ ನೀವಾಗಲೇ B ರಿಪೋರ್ಟ್ C ರಿಪೋರ್ಟ್ ಅಂತ ನೀವಾಗಲೇ ಮಾತಾಡ್ತಾ ಇದ್ರಿ, ನಾನು ಪ್ರಸ್ತಾಪ ಮಾಡ್ತಾ ಇದ್ದೆ. ಒಂದು ಠಾಣೆಯಲ್ಲಿ B ರಿಪೋರ್ಟ್ ಆಯಿತು, C ರಿಪೋರ್ಟ್ ಆಯಿತು ಅಂತ. ಗಿರೀಶ್, ಬಹುಶಃ ನೀವು SIA ಕೆಲಸ ಮಾಡಿದ್ರಿ ಅಲ್ವಾ? ನಿಮ್ಮ ಪ್ರೊಫೆಷನಲ್ಲಿ, ವೃತ್ತಿ ಜೀವನದಲ್ಲಿ SIA ಕೆಲಸ ಮಾಡಿದ್ರಾ ನೀವು? ಯಾವ್ಯಾವ ಠಾಣೆ ಕೆಲಸ ಮಾಡಿದ್ರಿ ಗಿರೀಶ್ ನೀವು? ಯಾವ್ಯಾವ ಠಾಣೆ ಕೆಲಸ ಮಾಡಿದ್ರಿ? ಅಲ್ಲ, ನಂದು ಎನ್ಕ್ವೈರಿ ನಡೆದಿದೆ ಈಗ ಅಥವಾ ಹೆಂಗೆ? ಅಲ್ಲಲ್ಲ, ಎನ್ಕ್ವೈರಿ ನಾನು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ನ ವರ್ಕ್ ಬಗ್ಗೆ ನಾನು ತಿಳ್ಕೊಳ್ಬೇಕಾಗಿದೆ, ಜನಕ್ಕೆ ತಿಳಿಸ್ಬೇಕಾಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ತಾವು ಯಾವ ಠಾಣೆಯಲ್ಲಿ ಕೆಲಸ ಮಾಡಿದ್ರಿ? SI ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದ್ದೆ ಹೇಳಿ. ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದ್ದೆ. ಯಡ್ರಾಮಿ, ನರೋಣ, ಗುಲ್ಬರ್ಗ ಜಿಲ್ಲೆಯ ಒಂದು 5-6 ಪೊಲೀಸ್ ಸ್ಟೇಷನಲ್ಲಿ ಕೆಲಸ. ಥ್ಯಾಂಕ್ ಯು. ಅಷ್ಟು ಠಾಣೆಗಳಲ್ಲಿ ಸಂಬಂಧಪಟ್ಟಂತೆ ಗಿರೀಶ್ ಮಟ್ಟಣ್ಣವರು ಎನ್ಶೋರ್ ಮಾಡ್ತಾರಾ B ರಿಪೋರ್ಟ್ ಆಗೇ ಇಲ್ಲ ಈ ಠಾಣೆಯಲ್ಲಿ ಯಾವ ಕೇಸ್ಗಳು, C ರಿಪೋರ್ಟ್ ಆಗೇ ಇಲ್ಲ? ಎನ್ಶೋರ್ ಮಾಡ್ತೀರಾ ನೀವು? ಒಂದೇ ಒಂದು ಕೇಸ್ ಕೂಡ ಈ ಠಾಣೆಯಲ್ಲಿ B ರಿಪೋರ್ಟ್ ಆಗಿಲ್ಲ, C ರಿಪೋರ್ಟ್ ಆಗಿಲ್ಲ ಅಂಥೇಳಿ?
ತಾವು ಏನು ಕೇಳ್ತಾ ಇದ್ದೀರಿ ನನಗೆ ಅರ್ಥ ಆಯಿತು. ಎಲ್ಲ ಠಾಣೆಗಳಲ್ಲೂ ಆಗಿರ್ತದೆ. ಹಾಂ, ಸರಿ. ಅದಕ್ಕೆ ನಿಮ್ಮ ಠಾಣೆಗಳಿಗೆ ಸಂಬಂಧಪಟ್ಟದ ಆದರೆ ಬಟ್ ಪ್ಲೀಸ್ ನೋಡಿ ಸರ್, ರಮಾಕಾಂತ್ ಜಿ ದಯವಿಟ್ಟು ನೀವು ಒಂದು ಪ್ರಶ್ನೆ ಕೇಳಿದ್ರೆ ನನಗೆ ಪೂರ್ತಿ ಉತ್ತರ ಕೊಡಕ್ ಬಿಡಿ. ಮಾತಾಡಿ. ಹಾ, ತಾವು ಕೇಳಿದ್ರಿ ಯಾವುದೇ ಠಾಣೆಯಲ್ಲಿ BC ರಿಪೋರ್ಟ್ ಆಗಿರಲ್ವಾ? ಆಗಿರುತ್ತೆ. ಆದರೆ ಒಂದೇ ಮನೆಯ ಅಂಗಳಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ C ರಿಪೋರ್ಟ್ಗಳು ಆಗಿರುವುದಿಲ್ಲ. ಇಷ್ಟೇ. ಓಕೆ, ಪ್ರಶ್ನೆ ಕೇಳ್ತೀನಿ ಈಗ ಗಿರೀಶ್. ಒಂದೇ ಮನೆ ಅಥವಾ ಒಂದು ಇನ್ಸ್ಟಿಟ್ಯೂಟ್ ಸಂಬಂಧಪಟ್ಟಂತೆ ಆಗಿಲ್ಲ, ನನ್ನ ಗಮನಕ್ಕಂತೂ ಬಂದಿಲ್ಲ. ನಿಮ್ಮ ಗಮನಕ್ಕೆ ಬರದೇ ಇರ್ಬೋದು, ಇರಲಿ, ಇಟ್ಕೊಳ್ಳೋಣ, ಆಯಿತು. ನಿಮ್ಮ ಆನ್ಸರ್ನ ಅಕ್ಸೆಪ್ಟ್ ಮಾಡ್ಕೋತೀನಿ ನಾನು. ನನ್ನ ಪಾಯಿಂಟ್ ಏನಿದೆ ಅಂತ ಹೇಳಿದ್ರೆ, ಯಾವುದೋ ಜಿಲ್ಲೆಯಲ್ಲಿ, ಅನೇಕ ಜಿಲ್ಲೆಗಳಲ್ಲಿ ರಾಜ್ಯ ಪ್ರಸಿದ್ಧವಾಗಿರತಕ್ಕಂಥ, ದೇಶ ಪ್ರಸಿದ್ಧವಾಗಿರತಕ್ಕಂಥ ದೇವಾಲಯಗಳು ನಮ್ಮ ದೇಶದಲ್ಲಿವೆ. ಒಂದು ಅತ್ಯಾಚಾರ ಮುಕ್ತ ಜಿಲ್ಲೆ, ಕೊಲೆ ಮುಕ್ತ ಜಿಲ್ಲೆ, ಅಪಹರಣ ಮುಕ್ತ ಜಿಲ್ಲೆ ಅಂಥೇಳಿ ಯಾವುದಾದ್ರು ಜಿಲ್ಲೆಯನ್ನು ನಮ್ಮ ಕರ್ನಾಟಕವಾಗಲಿ ಭಾರತವಾಗಲಿ ಅನೌನ್ಸ್ ಮಾಡಿದ್ಯಾ? ನನಗಿರೋ ನಾಲೆಡ್ಜ್ ಪ್ರಕಾರ ಇಲ್ಲ. ಅಲ್ಲಿ ಎಲ್ಲೋ ಒಂದು ಜಿಲ್ಲೆಯಲ್ಲಿ ಒಂದು ಅಪಹರಣ ಆಯಿತು, ಒಂದು ಕೊಲೆ ಆಯಿತು ಅಂದಾಗ ಕೊಲೆಯ ಬಗ್ಗೆ ತನಿಖೆ ಆಗಲಿ, ನಾವಲ್ಲಿ ಮಸೀದಿ ಮುಲ್ಲಾನ ಹಿಡ್ಕೊಂಡು ಬಾ, ಯಾವುದೋ ಚರ್ಚ್ಗಳ ಪಾದ್ರಿನ ಹಿಡ್ಕೊಂಡು ಬಾ, ದೇವಸ್ಥಾನದ ಟ್ರಸ್ಟ್ಗಳನ್ನು ಅಧ್ಯಕ್ಷರನ್ನ ಹಿಡ್ಕೊಂಡು ಬಾ ಅಂತ ನಾವು ಕೂತರೆ ಅದು ನಮ್ಮ ಅಸಂಪ್ಷನ್ ಆಗಬಲ್ಲದೆ ವಿನಃ ಕಾನೂನು ಪ್ರಕಾರ ಪ್ರೂವ್ ಆಗದೆ, ನೋಡಿ ಇಲ್ಲೊಂದು ಮಸೀದಿ ಇತ್ತು, ಈ ಸುತ್ತನೇ ನಡೀತಾ ಇತ್ತು, ಇಲ್ಲಿ ಇದಕ್ಕೆ ಇವನೇ ಕಾರಣ, ಚರ್ಚ್ ಇತ್ತು ಇವನೇ ಕಾರಣ, ಟ್ರಸ್ಟ್ ಇತ್ತು ಟ್ರಸ್ಟ್ ಅಧ್ಯಕ್ಷನೇ ಕಾರಣ ಅಂಥೇಳಿ ನನ್ನ ಬಳಿಯಲ್ಲಿ ಏನೂ ಇಲ್ಲದೆ ನಾನು ಮಾತಾಡೋದು ಹೇಗೆ ಮಠಣ್ಣನವರು? ಇಟ್ ಈಸ್ ಅ ವೆರಿ ರಾಂಗ್ ಅಸಂಪ್ಷನ್. ನೀವು ಕಾನೂನು ಪ್ರಕಾರ ಅಂದರೆ ಆರೋಪಿತ ವ್ಯಕ್ತಿಯನ್ನ ಕಾನೂನಿನ ಸುಪರ್ದಿಯಲ್ಲಿ ಒಳಪಡಿಸಬೇಕಾಗತ್ತೆ. ಇಲ್ಲಿ ಇದುವರೆಗೂ ಕೂಡ ಒಳಪಡಿಸಕ್ಕೆ ತಯಾರಿಲ್ಲ ಯಾರು. ಓಕೆ, ಈಗ ನೀವು ಮುಲ್ಲಾ ಅಥವಾ ಪಾದ್ರಿ ಯಾರೋ ಅಂತ ಹೇಳಿದ್ರಲ್ಲ, ಅವ್ರನ್ನ ಕಾನೂನಿನ ಇನ್ವೆಸ್ಟಿಗೇಷನ್, ಹಿ ಶುಡ್ ಬಿಕಮ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಆನೆ ಮಾವುತನ ಪ್ರಕರಣದಲ್ಲಿ ಇಟ್ ಇಸ್ ಅ ವೆರಿ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಇದೆ. ಓಕೆ, ಪ್ರಕರಣ ನೋಡಿ, ಆನೆ ಮಾವುತನ ಕೊಲೆ ಆದಾಗ ದೂರನ್ನ ಸ್ವೀಕಾರ ಮಾಡಬೇಕಾಗಿದ್ದು ಆನೆ ಮಾವುತನ ಹೆಂಡತಿ ಅಥವಾ ಮಕ್ಕಳಿಂದ. ಅವರು ಅಲ್ಲಿ ಪ್ರೆಸೆಂಟ್ ಇದ್ರು, ದೂರು ಕೊಡಕ್ ಹೋಗಿದ್ರು ಠಾಣೆಗೆ. ಆದ್ರೆ ಹೆಂಡತಿ ಮಕ್ಕಳ ದೂರನ್ನ ನಿರಾಕರಣೆ ಮಾಡಿ ರಾಜೇಂದ್ರ ರೈ ಅನ್ನುವಂತಹ ಆ ಮನೆಗಾಗಲಿ ಜಾಗಕ್ಕಾಗಲಿ ಸಂಬಂಧ ಇಲ್ಲದೆ ಇರುವಂತಹ ಮತ್ತು ದೇವಸ್ಥಾನದ ಟ್ರಸ್ಟ್ಗೆ ಆತ್ಮೀಯನಾದಂತಹ ವ್ಯಕ್ತಿಯಿಂದ ದೂರು ತೆಗೆದುಕೊಳ್ಳುವಂತಹ ಅವಶ್ಯಕತೆ ಏನು ಇತ್ತು? ವೆನ್ ದೆರ್ ಇಸ್ ನೋ ಲೋಕಸ್ ಸ್ಟ್ಯಾಂಡಿ, ಆ ರಾಜೇಂದ್ರ ರೈ ಅನ್ನುವಂತಹ ವ್ಯಕ್ತಿಗೆ ಇವರು ಯಾವುದೇ ಸಂಬಂಧನೇ ಇಲ್ಲ. ಆ ನಂತರ ರಾಜೇಂದ್ರ ರೈ ವ್ಯಕ್ತಿ ತನ್ನ ದೂರಿನಲ್ಲಿ ಬರೆದು ಕೊಡ್ತಾರೆ, ಈ ಮನೆಯಲ್ಲಿ ಕಳ್ಳತನ ಆಗಿದೆ, ಕಳ್ಳತನ ಮಾಡೋದಕ್ಕೋಸ್ಕರ ಇಲ್ಲಿ ಕೊಲೆ ಮಾಡಿದಾರೆ ಅಂತ ಹೇಳಿ. ಅಲ್ಲ ಸರ್, ಆ ವ್ಯಕ್ತಿ ಆ ಮನೆಯ ಸದಸ್ಯನೇ ಅಲ್ಲ ಅಂದ ಮೇಲೆ ಕಳ್ಳತನ ಆಗಿದೆ ಅಂತ ಹೆಂಗ್ ಗೊತ್ತಾಯ್ತು? ಗಿರೀಶ್ ಮಟ್ಟಣ್ಣವ್ರ ಮನೆಯಲ್ಲಿ ಕಳ್ಳತನ ಆಗಿದೆ ಅಂತ ಹೇಳಿದ್ರೆ ಗಿರೀಶ್ ಮಟ್ಟಣ್ಣವ್ರ ಮನೆಯಲ್ಲಿ ಇರುವಂತ 4 ಜನಕ್ಕೆ ಗೊತ್ತಾಗಬೇಕು. ರಮಾಕಾಂತ್ ಅವ್ರಿಗೆ ಯಾಕೆ ಗೊತ್ತಾಗುತ್ತೆ? ಹೇಗ್ ಗೊತ್ತಾಗುತ್ತೆ? ಸೊ ಇಲ್ಲಿ ರಾಜೇಂದ್ರ ರೈಗೆ ಹೆಂಗ್ ಗೊತ್ತಾಯ್ತು? ದ ಪರ್ಸನ್ ಹೂ ಇಸ್ ವೆರಿ ಕ್ಲೋಸ್ ಟು ದಟ್ ಧರ್ಮಸ್ಥಳ ಟ್ರಸ್ಟ್, ದೇವಸ್ಥಾನದ ಟ್ರಸ್ಟ್ಗೆ ಆತ್ಮೀಯನಾಗದವನು, ಲೋಕಲ್ ಸ್ಟ್ಯಾಂಡಿನೇ ಇಲ್ಲ, ಅವ್ರ ಕಡೆ ಅಂತ ಯಾಕೆ ದೂರಿಸ್ಕೊಳ್ತಾರೆ? ಅಂದ್ರೆ ಇಲ್ಲಿ ಇಡೀ ದೇಶದ ಕಾನೂನು, CRPC ಪೊಲೀಸ್ ಮ್ಯಾನ್ಯುವಲೇ ಒಂದು, ಇಲ್ಲಿ ಯಾವ ಪೊಲೀಸ್ ಮ್ಯಾನ್ಯುವಲ್ ಕೂಡ ವರ್ಕೌಟ್ ಆಗುದಿಲ್ಲ. ದ ಸೇಮ್ ಕೇಸ್, ಸೌಜನ್ಯ ಕೇಸ್ ನಲ್ಲಿ ಆಗಲೇ ಹೇಳಿದ್ರಿ ಸಾಕ್ಷಿ ನಾಶದ ಬಗ್ಗೆ. ಹರೀಶ್ ಮಡಿವಾಳ ಆಕ್ಸಿಡೆಂಟ್ ಆಗ್ತದೆ, 3-4 ಕಿಲೋಮೀಟರ್ ದೂರದ ಹಿಂದೆ ದೂರ್ ಕೊಡೋನು ಧರ್ಮಸ್ಥಳದ ಲಾಜಿಂಗ್ ನಲ್ಲಿ ಇರೋನು ಬಂದು ದೂರ್ ಕೊಡ್ತಾನೆ, ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಆಗಿ ಬಿದ್ದ ಅಂತ. ಅರೆ ಸ್ವಾಮಿ, ಇದು ಎಲ್ಲಿದೆ ಕಾನೂನು ಇದು? ಪ್ರವೀಣ್ ಗೌಡ ಅಂತ ಹೇಳಿ ಧರ್ಮಸ್ಥಳ ದೇವಸ್ಥಾನದಲ್ಲಿ ಇರೋನು. ರಮಾಕಾಂತ್ ಸರ್, ಒಂದ್ ಸಬ್ಮಿಷನ್. ತಾವು ಹೇಳಿದ್ರಲ್ಲ, ತಾವು ಪ್ರಸಾರ ಮಾಡಿದ್ದೀವಿ ಅಂತ ಹೇಳಿ, ಅದನ್ನ ನಾವು ನೋಡಿದ್ದೀವಿ, ಖುಷಿ ಪಟ್ಟಿದ್ದೀವಿ. ಆ ನಂತರ ನೀವು ಅಂತ ಹೇಳಿದ್ರೆ TV5 ಅಂತ ದಯವಿಟ್ಟು ತಗೊಳಕ್ ಹೋಗಬೇಡಿ. ಮೀಡಿಯಾ ಇನ್ ಜನರಲ್ ಮಾತಾಡ್ತಾ ಇದ್ದೀನಿ. ಈ ಬಡ್ಡಿ ದಂಧೆ ಮತ್ತೆ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿದಿರಿ, ತುಂಬಾ ಚೆನ್ನಾಗಿ ಎಕ್ಸ್ಪೋಸ್ ಮಾಡಿದಿರಿ. ನಾವು ಅದ್ರ ಬಗ್ಗೆ ಬಹಳಷ್ಟು ನಾವು ಗಮನಿಸಿದ್ದೀವಿ. ಫೈನ್. ಇನ್ನೊಂದು ಗಿರೀಶ್, ಈಗ ಸೌಜನ್ಯ ಪ್ರಕರಣ, ಆನೆ ಮಾವುತ ಪ್ರಕರಣ, ಇವುಗಳಿಗೆ ಸೀಮಿತವಾಗಿ ಗಿರೀಶ್ ಮಟ್ಟಣ್ಣನವರು ಹೋರಾಟ ಮಾಡ್ತಾ ಇದ್ದದ್ದ ಆ ಒಂದು ಪ್ರದೇಶಕ್ಕೆ ಸೀಮಿತವಾಗಿ? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಈ ಚಿನ್ನಯ್ಯ ಬುರುಡೆ ಎತ್ಕೊಂಡು ಬಂದ ಮೇಲೆ ಈ ಚಿನ್ನಯ್ಯ ಬುರುಡೆ ಪ್ರಕರಣಗಳಿಗೂ ಸೌಜನ್ಯ ಹೋರಾಟಗಾರರು ಆರೋಪಿಸ್ತಾ ಇದ್ದಂಥ ಪ್ರಕರಣಗಳಿಗೂ ಎಲ್ಲಿಯಾದರೂ ತಾಳೆಯಾಗಿ ನೀವು ಚಿನ್ನಯ್ಯನೊಂದಿಗೆ ಕೈ ಜೋಡಿಸಿದ್ದೀರಾ? ನನಗೆ ಗೊತ್ತಿಲ್ಲ ನೀವು ಕೈ ಜೋಡಿಸಿದ್ದೀರೋ ಇಲ್ವೋ ಅಂಥೇಳಿ. ಅದು ಆ ಥರ ಲಿಂಕ್ ಆಗಿದ್ದ ನಿಮಗೂ ಅವ್ರಿಗೂ? ಕೈ ಜೋಡಿಸಿದ್ದು ಅಂದರೆ ಸ್ವಲ್ಪ ಅಂದರೆ ಚಿನ್ನಯ್ಯನಿಗೆ ತಿಮ್ಮರೋಡಿ ಅವರು ಆಶ್ರಯ ಕೊಡೋದಾಗಲಿ, ಆ ಹೋರಾಟಕ್ಕೆ ಬೆಂಬಲ ಕೊಡೋದಾಗಲಿ,
ಕಾನೂನು ನೆರವನ್ನು ಕೊಡೋದಾಗಲಿ, ನೀವೋ ಅವರೋ ಮಾಡಿದ್ದೀವಿ ಅಂತ ಹೇಳಿ, ಇಲ್ಲದ್ರೆ ನನ್ನೇನು ತಕರಾರಿಲ್ಲ, ನೀವು ಮಾಡಿದ್ರಿಂದ ಪ್ರೂವ್ ಮಾಡಬೇಕು ನನಗೆ, ನಾನು ಇದರಿಂದ ಕೂತಿಲ್ಲ ನಾನಿಲ್ಲಿ. ಕಾನೂನಿನ ನೆರವು ಖಂಡಿತ ಅದು ಥ್ರೂ ಅಡ್ವೊಕೇಟ್ ಆಗಿದೆ, ಕೊಟ್ಟಿದ್ದೀರಿ, ಫೈನ್. ಈಗ ಈಗ ಈ ಒಬ್ಬ ಕೇಸ್ಗಳಲ್ಲಿ ಖಂಡಿತ ಈ ಕೇಸ್ಗಳಲ್ಲಿ ಚಿನ್ನಯ್ಯ ಪ್ರಯತ್ನ ಪಟ್ಟಿದ್ದಾಯಿತು, 6ನೇ ಗುಂಡಿಲ್ ಕೆಲವು ಮೂಳೆಗಳು ಸಿಕ್ಕಿದ್ದಾಯಿತು, ಉಳಿದ ಕಡೆ ಸಿಗಲಿಲ್ಲ. ನಿರಾಶರಾಯ್ತಾ ನಿಮ್ಮ ತಂಡ? ನಿರಾಶೆಗೊಳಗಾದ್ರ ನೀವು? 11ರಲ್ಲಿ ಆರಲ್ಲಿ ಆ ಗುಂಡಿ ನಂಬರ್ 6ರಲ್ಲಿ ಮೂಳೆ ಸಿಕ್ಕಿದ್ದು 6ರಲ್ಲಿನೂ ಮತ್ತೆ 11ರಲ್ಲಿನೂ ಕೂಡ. ಓಕೆ, ಆಯ್ತು. ಆಮೇಲೆ ನಿರಾಶೆಗೊಳಗಾದ್ರ ನೀವು ತಂಡ? ಆ ನಂತರ ಉಳಿದ್ರಲ್ಲಿ ಎಲ್ಲ ಕೇಳಿ ಇಲ್ಲಿ, ಉಳಿದಿದ್ದು ಕೂಡ ಸ್ವತಃ ಈ ರಾಜ್ಯದ ಸನ್ಮಾನ್ಯ ಗೃಹ ಸಚಿವರು ಸದನದಲ್ಲಿ ಹೇಳಿದ್ದಾರೆ, ಬೇರೆ ಬೇರೆ ಗುಂಡಿಗಳಲ್ಲಿ ಏನು ಮೂಳೆ ಕರಗಿರುವಂತ ಸಾಧ್ಯತೆ ಇದ್ರೆ ಅದರ ಸಾಯಿಲ್ ಸ್ಯಾಂಪಲ್ ತಗೊಂಡು DNA ಪರೀಕ್ಷೆ ಕೊಟ್ಟಿದ್ದಾರೆ. ಮಣ್ಣಿನ ಸಾಯಿಲ್ ಸ್ಯಾಂಪಲ್ ತಗೊಂಡು ಅದರಲ್ಲಿ ಏನಾದರೂ ಅವಶೇಷಗಳು ಇದ್ರೆ FSL ಇಂದ ಬರ್ತದೆ, ಅದಕ್ಕೆ ನಾವು ವೇಟ್ ಮಾಡ್ತಾ ಇದೀವಿ ಅಂತ ಹೇಳಿ ಸ್ವತಃ ಗೃಹ ಸಚಿವರು ಹೇಳಿದ ಮೇಲೆ ನಾವು ಯಾಕೆ ನಿರಾಶರಾಗಬೇಕು? ಕರೆಕ್ಟ್ ಅಲ್ವಾ? ವ್ಯಾಲಿಡ್ ಪಾಯಿಂಟ್ ಗಿರೀಶ್. ಈಗ ನನ್ನ ಇಡೀ ಪ್ರಶ್ನೆ ಇರೋದು ಈ ಕೇಸಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯವರೆಗೂ, ಗಿರೀಶ್ ಮಟ್ಟಣ್ಣನವ್ರಿಗೂ, ಇನ್ನೂ ಕೆಲ ವ್ಯಕ್ತಿಗಳಿಗೂ ಎಲ್ಲೋ ಫಾರಿನ್ ಫಂಡ್ ಬಂದುಬಿಟ್ಟಿದೆ, ಇಲ್ಲಿನ ಒಂದಷ್ಟು ದೇವಸ್ಥಾನಗಳನ್ನು ಒಂದು ರೀತಿಯಲ್ಲಿ ಅಸ್ಥಿರಗೊಳಿಸ್ತಕ್ಕಂಥ ಪ್ರಕ್ರಿಯೆ, ಧರ್ಮವನ್ನು ಅಸ್ಥಿರಗೊಳಿಸ್ತಕ್ಕಂಥ ಪ್ರಕ್ರಿಯೆಗೆ ದುಡ್ಡು ಬಂದಿದೆ ಅಂತೆಲ್ಲ ಮಾತಾಡಿದಾಗ, ಗಿರೀಶ್ ಮಟ್ಟಣ್ಣನವರು, ಮಹೇಶ್ ಶೆಟ್ಟಿ ತಿಮರೋಡಿಯವರು IT ರಿಟರ್ನ್ಸನ್ನು, ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನು ಯಾಕೆ ಎಕ್ಸ್ಪೋಸ್ ಮಾಡಬಾರ್ದಾಗಿತ್ತು ನೀವು? ನಾವು ಹೀಗಿದ್ದೀವಿ, ನಮ್ಮನಿಂದ ಆರೋಪ ಬಂದಿದೆ ಅಂತ ಯಾಕೆ ಮಾಡಬಾರ್ದಾಗಿತ್ತು ನೀವು? ಈಗ ನೋಡಿ, ಒಂದು ದೇವಸ್ಥಾನವನ್ನ ಹಾಳು ಮಾಡೋದಕ್ಕೆ ಏನಾದರೂ ದುಡ್ಡು ತಗೊಂಡಿದ್ರೆ ದಟ್ ಈಸ್ ಅನ್ ಅಫೆನ್ಸ್ ಇಕ್ವಿವೆಲೆಂಟ್ ಟು ಟೆರರಿಸಮ್. ಓಕೆ, ಭಯೋತ್ಪಾದನೆಗೆ ಸಂಬಕ್ಕೆ ಈಕ್ವಲ್ ಆಗಿರುವಂಥ ಅಫೆನ್ಸು. ಒಂದು ವೇಳೆ ಈಗ ಯಾರೋ ಸುಳ್ಳು ಕಟ್ಟುಕತೆ ಕೇಳ್ತಾರೆ ಅಂದ ತಕ್ಷಣನೇ ನಾವು ಇದನ್ನ ಮಾಡಕ್ ಏನೋ ಬಹಿರಂಗವಾಗಿ IT ರಿಟರ್ನ್ಸ್ ನಮ್ಮ ಹತ್ರ ಇದೆ, ಅಧಿಕಾರಿಗಳು ಕೇಳಿದ್ರೆ ಕೊಡ್ತೀವಿ, ಖಂಡಿತ ಕೊಡ್ತೀವಿ. ನೀವು ತುಂಬಾ ಸರಿಯಾಗಿ ಕೇಳಿದಿರಿ, ಖಂಡಿತ ಕೊಡ್ತೀವಿ. ಆ ನಂತರ ನಿನ್ನೆ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ, ನಾನು ಯಾವ ರೀತಿ ಕೊಡಬೇಕು ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಆ ನಂತರ ಅವ್ರಿಗೇನು ಬುದ್ಧಿ ಅಂದ್ರೆ, ಈ ದೇಶದ ED ಆಗಲಿ ಅಥವಾ ಈ ರಾಜ್ಯದ ಇಕನಾಮಿಕ್ ಅಫೆನ್ಸ್ ವಿಂಗ್ಗಳಿಗಾಗಲಿ ಅವ್ರೇನು ಖಾಲಿ ಕೂತಿರ್ತಾರ ಸರ್? ಅವರು ಒಂದು ದೇವಸ್ಥಾನ ಹಾಳು ಮಾಡೋದಕ್ಕೆ ಫಂಡ್ ಬಂದಿದೆ ಅಂತ ಹೇಳಿದ್ರೆ ಖಾಲಿ ಕೂತ್ಕೊಂಡಿರ್ತಾರ? ಇಷ್ಟೊತ್ತಿಗೆ ನಮ್ಮನ್ನು ಎಲ್ಲರನ್ನೂ ಅರೆಸ್ಟ್ ಮಾಡ್ತಾ ಇದ್ರು. ಒಂದೇ ರಮಾಕಾಂತ್ ಸರ್, ಒಂದೇ ಒಂದು ತುಣುಕು ಕೂಡ ಕಾನ್ಸ್ಪಿರಸಿ ರಿಲೇಟೆಡ್ ಏನು ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆ ಥರ ನಡೆದೇ ಇಲ್ಲ ಏನು. ಗಿರೀಶ್, ಇನ್ನೊಂದು ಕೇಳಿಬಿಡ್ತೀನಿ. ಈಗ ನಾನೇನೇ ಪ್ರಶ್ನೆ ಕೇಳ್ತಾ ಇದ್ರು, ಸಮಾಜದಲ್ಲಿರಬಹುದಾದ ಕೆಲವರು ಎತ್ತಿರಬಹುದಾದ ಪ್ರಶ್ನೆಗಳನ್ನು ನಾನು ನನ್ನ ಮೂಲಕ ನಿಮ್ಗೆ ಕೇಳ್ತಾ ಇದ್ದೀನಿ ಅಂತ ನೀವು ಭಾವಿಸ್ಬೇಕು. ಇಲ್ಲಿ ಇನ್ನೊಂದು ವಿಷಯ ಏನಿದೆ ಅಂದರೆ, ಗಿರೀಶ್ ಮಟ್ಟಣ್ಣನವರು ಏನು ಕೆಲಸ ಮಾಡ್ತಾರೆ? ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀರಾ ನೀವು ಹೊಟ್ಟೆಪಾಡಿಗೆ? ಈಗ 1-1.5 ವರ್ಷದಿಂದ ಸಂಪೂರ್ಣವಾಗಿ ಕೃಷಿಯಿಂದನೇ ನಾನು ಜೀವನ ನಡೆಸ್ತಾ ಇದ್ದೇನೆ. ಕೃಷಿ. ಒಂದು ಕಾಲಕ್ಕೆ ಹಪ್ಪಳ ಸಂಡಿಗೆ ಕೂಡ ಮಾರ್ತಾ ಇದ್ರಿ ತಾವು? ಹೌದು ಸರ್, ಒಳ್ಳೆ ಅದು ಗೌರವವಾಗಿ ಕೆಲಸ ಅಲ್ವಾ? ಮಾಡಬಾರ್ದಾ? ಇಲ್ಲ ಛೇ, ನನ್ನ ಮಾಹಿತಿ ಹೇಳ್ತಾ ಇದ್ದೀನಿ ನಾನು ನಿಮಗೆ, ನಿಮ್ಮನ್ನು ಅಡಗಿಸ್ತಾ ಇಲ್ಲ ನಾನು, ಅದು ನನ್ನ ಕೆಲಸವೂ ಅಲ್ಲ. ಈಗ ಗಿರೀಶ್ ಮಟ್ಟಣ್ಣನವರ್ ಈ ಕಡೆ ಶೃಂಗೇರಿ ಆಮೇಲೆ ಅಲ್ಲ ಅದನ್ನು ಇನ್ನೂ ಒಂದು ಹೇಳ್ಬಿಡ್ತೀನಿ ನಮ್ಮ ಪ್ರಶ್ನೆಗೆ ಪೂರ್ವಕ್ಕೆ ಸರ್. ನಾನು PSI ಜಾಬ್ ಇಂತ್ರ ಹೊರಗಡೆ ಬಂದ ಮೇಲೆ ಒಂದು ದಿನಾನು ಕೂಡ ನಾನು ಖಾಲಿ ಕೂತಿಲ್ಲ. ವಿಮುಖನಾಗಿ ಅಯ್ಯೋ ನನ್ನ ಕೆಲಸ ಕಳೀತು ಅಂತ ಹೇಳ್ಕೊಂಡು ನಿರಾಶೆಯಾಗಿ ಒಂದು ದಿನಾನು ಖಾಲಿ ಕುಂತಿಲ್ಲ. ಏನೇನ್ ಕೆಲಸ ಮಾಡಬೇಕು, ದುಡಿಯೋದಕ್ಕೆ ಬೆವರು ಸುರಿಸಿ ಏನೇನ್ ಕೆಲಸ ಮಾಡಬೇಕು ಎಲ್ಲಾ ಉದ್ಯೋಗಗಳನ್ನ, ಆಮೇಲೆ ಚಿಕ್ಕ ಮೂಮೆಂಟ್ಗಳನ್ನ ಬೈಕ್ ತಗೊಂಡು ಓಡಾಡಿ ಮಾರಿದ್ದೀನಿ. ಸುಮಾರು ಕೆಲಸಗಳನ್ನ ಮಾಡಿದ್ದೀನಿ ನಾನು. ದುಡಿಮೆಯಲ್ಲಿ ನಾನು ತೊಡಸ್ಕೊಂಡವನು. ಒಂದು ದಿನಾನು ಕೂಡ ನಿರುದ್ಯೋಗಿಯಾಗಿ ಕುಂತಂತ ವ್ಯಕ್ತಿ ಗಿರೀಶ್ ಮಟ್ಟಣ್ಣವರಲ್ಲ. ಗಿರೀಶ್ ಮಟ್ಟಣ್ಣನವರ್ ಸದ್ಯ ಎಕರೆಗಟ್ಟಲೆ ಜಮೀನು ಮಾಡಿದ್ದಾರೆ. ಚಿಕ್ಕಮಗಳೂರು ಭಾಗನೋ ಶೃಂಗೇರಿ ಭಾಗದಲ್ಲೋ 60-65 ಎಕರೆ ಮೇಲೆ ಜಮೀನು ಬಂದಿದೆ ಅಂತ ಕೆಲವರು ಆರೋಪ ಮಾಡಿದ್ದು ಹೇಳ್ತಾ ಇದ್ದೀನಿ. ನಿಜ ಇದ್ರೆ ನಿಜ ಅನ್ಬೋದು, ನಿರಾಕರಿಸ್ಬೋದು ಇಲ್ಲದೇ ಇದ್ದೀರಿ ನೀವು. ಇಷ್ಟೊಂದು ಜಮೀನು ಹೆಂಗೆ ಸಂಪಾದನೆ ಮಾಡಿಬಿಟ್ರು ಗಿರೀಶ್ ಅಂತ ಜನಗಳ ಪ್ರಶ್ನೆ ಇದೆ ಗಿರೀಶ್ ಜಿ. ಸರ್ ಅವರಿಗೆ ಸರ್, ಈಗ ಒಂದು ನಾನು ಹೇಳ್ತಾ ಇದ್ದೀನಿ, ಫ್ಯಾಕ್ಟ್ಸ್ಗಳಿಗೆ ನಾನು ಉತ್ತರ ಕೊಡಬಹುದು ಅಥವಾ ಏನಾದರೂ ವಿಚ್ ಇಸ್ ಬೇಸ್ಡ್ ಆನ್ ಫ್ಯಾಕ್ಟ್ಸ್. ಓಕೆ,
65 ಎಕರೆ ಅಂತ ಹೇಳಿಬಿಟ್ರೆ ದಯವಿಟ್ಟು ಅವರು 65 ಎಕರೆದ್ದು ನನ್ನ ಮುಂದೆನೆ ಕುಂತಿದ್ದಾರೆ ಜಗದವರು. 65 ಇದ್ರೆ ದಯವಿಟ್ಟು ಅದು ಪಾಣಿ ಏನಿದೆಯಲ್ಲ ಅದನ್ನ ತಂದು ನಿಮ್ಮ ಎದುರುಗಡೆ ತೋರಿಸ್ಬೇಕು. ಸುಖ ಸುಮ್ಮನೆ ನೋಡಿ ಊಹಾಪೋಹಗಳಿಗೆ ಎಲ್ಲದಕ್ಕೂ ಉತ್ತರ ಕೊಡಕ್ಕಾಗಲ್ಲ. ನಾಳೆ ಒಬ್ಬನು 1,000 ಅಂತಾನೆ. ನನ್ನ ಖುಷಿನೇ 65 ಎಕರೆ ಇದ್ರೆ ದಯವಿಟ್ಟು ಆ ಜಾಗ ನನಗೆ ಕೊಡಿಸ್ಬಿಡಿಯಪ್ಪ. ಯಾರಿಗೆ ಬೇಡ ಸರ್ 60 ಎಕರೆ? ಸರಿ, ಈಗ ಎಷ್ಟು ಎಕರೆಯಲ್ಲಿ ಕೃಷಿ ಮಾಡ್ತಾ ಇದ್ರಿ ಗಿರೀಶ್? ಕೊಡಿಸ್ಬಿಡಿ. ಎಷ್ಟು ಎಕರೆಯಲ್ಲಿ ಗಿರೀಶ್ ಅವ್ರದ್ದು ಪಾಣಿ ಇದೆ ನೀವೇ ಹೇಳ್ಬಿಡಿ ಎದುರುಗಡೆ. ಪಾಣಿ ಎಷ್ಟು ಎಕರೆಯಲ್ಲಿ ಇದೆ, ಏನೇನು ಕೃಷಿ ಮಾಡ್ತಾ ಇದ್ದೀರಿ ನೀವು? ಎಲ್ಲ ಸೇರಿ ಒಂದು ಈಗ ಅಲ್ಲ ಸರ್, ಈಗ SIT ತನಿಖೆ ನನ್ನ ಆಸ್ತಿ ಬಗ್ಗೆ ಏನಾದರೂ ಆಗ್ತಾ ಇದೆಯಾ? ಗಿರೀಶ್, ನೀವು ಇದನ್ನ ಮತ್ತೆ ನಾನು ಹೇಳ್ತಾ ಇದ್ದೀನಿ, ವಿವರಣೆ ಕೊಡ್ತೀನಿ ಸರ್. ನನ್ನ ಪ್ರಶ್ನೆಗಳಲ್ಲ ಇದು, ನಾನು ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ ಸರ್. ಅವ್ರ ಪ್ರಶ್ನೆ ಸರ್ ಜನಸಾಮಾನ್ಯರದ್ದು ಅಲ್ಲ, ಅವ್ರು ಯಾರು ಪ್ರಶ್ನೆ ಕೇಳ್ತಾ ಇದಾರಲ್ಲ, ಈ ಏನು ಭೂ ಕಬಳಿಕೆ ಮಾಡ್ಕೊಂಡು 1000 ಎಕರೆ ಹೊಡ್ಕೊಂಡು ಕುಂತಿದಾರಲ್ಲ, ಅವ್ರದ್ದು ಎಕರೆ ಎಷ್ಟೆಷ್ಟು ಬಂತು ಅಂತ ಮೊದಲು ಅದನ್ನ ಹೇಳಿದ ಮೇಲೆ ನನ್ನ ಎಕರೆ ಎಷ್ಟು ಅಂತ ನಾನು ಸಾರ್ವಜನಿಕವಾಗಿ ಹೇಳ್ತೇನೆ. ಕಾಶ್ಮೀರದಲ್ಲಿ ಇದೆ ಸರ್ ಗಿರೀಶ್ ಮಟ್ಟಣ್ಣ ಅವ್ರದ್ದು ಜಾಗೆ, ಕಾಶ್ಮೀರದಲ್ಲಿದೆ. ಇವರು ಬರೀ ಇಲ್ಲಿದಿಷ್ಟೇ ಹೇಳ್ತಾ ಇದ್ದಾರೆ, ಸಿರಿಮನೆಯಲ್ಲಿ ಇಷ್ಟೇ ಅಲ್ಲ, ಕಾಶ್ಮೀರದಲ್ಲಿ ಕೂಡ ಇದೆ ಗಿರೀಶ್ ಮಟ್ಟಣ್ಣ ಅವ್ರದ್ದು ಆಸ್ತಿ, ಗೊತ್ತಾ? ಅವು ಎಲ್ಲವೂ ಕೂಡ ಅಧಿಕೃತವಾಗಿ, ಇವ್ರ ತರ ನಾನು ಅನಧಿಕೃತವಾಗಿ ಕೊಂದು ಹೊಡೆದು ಜಬರ್ದಸ್ತಿ ಮಾಡಿ ಹೆದರಿಸಿ ಭಯ ಬಿಡಿಸಿ ಸರ್ಕಾರದ ಜಮೀನು ಗಿರೀಶ್ ಮಟ್ಟಣ್ಣವರು ಒಳಗಡೆ ಹಾಕೊಂಡಿಲ್ಲ. ಮೊದಲು ಅವ್ರ ಕಡೆ ಉತ್ತರ ಬರಲಿ, ಆಮೇಲೆ ಗಿರೀಶ್ ಮಟ್ಟಣ್ಣವರು ಉತ್ತರ ಕೊಡ್ತಾರೆ, ತಿಮ್ರೋಡಿ ಅವರು ಕೂಡ ಉತ್ತರ ಕೊಡ್ತಾರೆ. ಫೈನ್. ಜನಸಾಮಾನ್ಯರ ಪ್ರಶ್ನೆ ಅಲ್ಲ ಇದು, ಅವ್ರದೇ ಒಂದು ನ್ಯಾರೇಜ್ ಇದನ್ನ ಹೇಳ್ತಾ ಇದಾರಲ್ಲ, ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಅವ್ರು ಉತ್ತರ ಕೊಡ್ಲಿ ಇದಕ್ಕೆ. ಚಿನ್ನಯ್ಯ ಅವ್ರಿಗೂ ನಿಮಗೂ ಏನು ಸಂಬಂಧ? ಯಲಹಂಕದಲ್ಲಿ ಎಷ್ಟು ಹೊಡ್ಕೊಂಡ್ರು, ದೆಹಲಿಯಲ್ಲಿ ಎಷ್ಟು ಇಟ್ಕೊಂಡ್ರು? ಗಿರೀಶ್, ನಾನು ಏನೋ ಪ್ರಶ್ನೆ ಕೇಳಿದ್ರೆ ನೀವೇನೋ ಉತ್ತರ ಕೊಡ್ತಾ ಇದ್ದೀರಿ. ಚಿನ್ನಯ್ಯ ವಿಚಾರದಲ್ಲಿ ಚಿನ್ನಯ್ಯನಿಗೂ ನಿಮಗೂ ಏನು ಸಂಪರ್ಕ? SIT ಉತ್ತರ ಕೊಡ್ತೀನಿ ಸರ್, ಅದನ್ನ ಕೊಟ್ಟಿದ್ದೀನಿ ಆಲ್ರೆಡಿ. ಓಕೆ, ಅದರಿಂದ ಅಲ್ಲ ಸರ್, ಈಗ ಪ್ರತಿಯೊಂದು ಮೀಡಿಯಾದಲ್ಲಿನೇ ಮಾತಾಡೋದಿತ್ತು ಅಂತ ಹೇಳಿದ್ರೆ, ಮೀಡಿಯಾನೇ ನಿರ್ಧಾರ ತಗೊಳ್ಳೋದಿದ್ದರೆ SIT ಆಗಬೇಕಾಗಿತ್ತು. ನಾನು ಅದನ್ನು ಕೇಳ್ತಿಲ್ಲ. ಈಗ ನೀವೆಲ್ಲ ಒಂದು ತಂಡವಾಗಿದ್ದೀರಿ ಅಂತ ಬಂದಾಗ ಏನಾದ್ರು ಹಳೆ ಪರಿಚಯನ ನಿಮಗೆ, ಅಥವಾ ಆತ ಬುರುಡೆ ತಂದ ಮೇಲೆ ಅದು ಲಾಯರ್ ಆಫೀಸ್ಗೆ ಬಂದ ಮೇಲೆ ಆಗಿಂದ ನಿಮ್ಮ ಸಂಪರ್ಕಕ್ಕೆ ಬಂದ್ರ ಅವರು ಅಂತ ಅಷ್ಟೇ ಪ್ರಶ್ನೆ, ನಂದು ಇನ್ನೇನಿಲ್ಲ ಇದರಲ್ಲಿ. ಎಲ್ಲ ಡೀಟೇಲ್ ಆಗಿ ಹೇಳಿ ತಾನು ಕೇಳ್ತಾ ಹಳೆ ಸಂಪರ್ಕ ಅಂದ್ರೆ ಜನ್ಮಾಂತರಗಳ ಸಂಪರ್ಕ ಇರಬಹುದು. ಯಾರ್ಯಾರಿಗೆ? ಚೆನ್ನೈಗೂ ನಮಗೆ ಪೂರ್ವ ಜನ್ಮದಿಂದ. ಯಾರಿಗೆ ಗೊತ್ತು ಸರ್? ಹಾಂ, ಸರಿ. ಅವ್ರು ಯಾರು ಕೇಳ್ತಾ ಇದ್ದಾರಲ್ಲ, SITದವ್ರು ಕೇಳ್ತಾ ಇದ್ದಾರೆ, ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ಅದಕ್ಕೆ ಕೊಟ್ಟಿದ್ದೀವಿ ಆಲ್ರೆಡಿ, ಇನ್ನು ಮುಂದೆನೂ ಕೂಡ ಕೊಡ್ತೀವಿ. ಇನ್ನು ಮತ್ತೆ ಕರೆದ್ರೆ ಅವಾಗಲೂ ಉತ್ತರ ಕೊಡ್ತೀವಿ. ನೀವು RTIಯಿಂದ ಪಡೆದುಕೊಂಡಿರ್ತಕ್ಕಂತಹ ಮಾಹಿತಿ ಪಟ್ಟಿಯಲ್ಲಿ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಕೂಡ ಇತ್ತ ಅಂತ ಗಿರೀಶ್? ಎಲ್ಲಿ ನಾವು RTI ತಗೊಂಡದ್ದು ಬೆಳ್ತಂಗಡಿ ಪೊಲೀಸ್ ಸ್ಟೇಷನಲ್ಲಿ. ಓಕೆ, ಅದರಲ್ಲಿ ಇಲ್ವಾ? ಅನನ್ಯ ಭಟ್ ಅದರಲ್ಲಿ ಬಂದಿಲ್ವಾ? ಆ ಪ್ರಕರಣದಲ್ಲಿ ಬಂದಿಲ್ಲ. ಆನಂತರ ಅಲ್ಲ ಸರ್, ಆನಂತರ ಪ್ಲೀಸ್ ಸರ್ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದೀರಿ ನನಗೆ, ಒಳ್ಳೆ ಪ್ರಶ್ನೆನೇ ಕೇಳಿದಿರಿ. ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳ್ಬಿಡಿ. ನಿತಿನ್ ಅಂತಹ ಒಬ್ಬ ಯುವಕ ಬಂಟ್ವಾಳದಿಂದ ನಾಪತ್ತೆಯಲ್ಲಿ ಪುಂಜಾಲ್ಕಟ್ಟೆಯಲ್ಲಿ ಕಂಪ್ಲೇಂಟ್ ಕೊಟ್ಟರು, ತಗೊಳ್ಳೇ ಇಲ್ಲ ಇದನ್ನ. ಆಫ್ಟರ್ ಲಾಂಗ್ 13 years ಮಿಸ್ಸಿಂಗ್ ಕಂಪ್ಲೇಂಟ್, ಅವರ ತಂಗಿ 17 ವರ್ಷದ ತಂಗಿ ನಾಪತ್ತೆ ಆದಂತಹ ಪ್ರಕರಣದ್ದು ಆಫ್ಟರ್ ಲಾಂಗ್ 13 years ದಾಖಲಾಗಿದೆ ಈ ಹೋರಾಟದಿಂದ. ಸರಿ, ಈಗ ಅನನ್ಯ ಭಟ್ದು ನೀವು ಪಡೆದುಕೊಂಡಿರ್ತಕ್ಕಂಥ RTI ಮಾಹಿತಿ ಪಟ್ಟಿಯಲ್ಲಿ ಅದು ಉಲ್ಲೇಖ ಆಗಿಲ್ಲ, ಅಥವಾ ಸ್ಟೇಷನ್ ಲಿಮಿಟ್ಸ್ ಬೇರೆನಾ ಅಂತ? ಸ್ಟೇಷನ್ ಲಿಮಿಟ್ ಬೇರೆ ಇರ್ಬೋದು ಸರ್. ಅದು ಅಂದ್ರೆ ನಮ್ಗೆ ಅವ್ರು ಯಾವ್ದು ತೋರಿಸಿಲ್ಲ. ನಮ್ಮ ಹತ್ರ ಬಂದಿದ್ದು ಅವರು ತಾಯಿ ಬಂದಿದ್ರಲ್ಲ, ನಮ್ಗೆ ಯಾವುದು ಅದನ್ನ ತೋರಿಸಿಲ್ಲ, ಮತ್ತು ಅದ್ರ ಬಗ್ಗೆ ನಮ್ಗೇನು ನಮ್ಮ ಗಮನಕ್ಕೆ ಬಂದಿಲ್ಲ. ಈಗ ಸುಜಾತಾ ಭಟ್ ಅವ್ರಿಗೂ ನೀವೇನೋ ಸಂಪರ್ಕ? ಪೊಲೀಸ್ ಸ್ಟೇಷನ್ ಲಿಮಿಟ್ ಬೇರೆ ಅಲ್ವಾ? ಓಕೆ, ಸುಜಾತಾ ಭಟ್ ನಿಮ್ಮ ಸಂಪರ್ಕ ಏನಾದ್ರು ಬಂದಿದ್ದಾರಾ? ಸದ್ಯಕ್ಕಿಲ್ಲ. ನಿಮ್ಮ ಸಂಪರ್ಕದಲ್ಲಿ ಇಲ್ಲ ಅವರು? ಸುಜಾತಾ ಭಟ್ ಅವರು ಸದ್ಯಕ್ಕೆ ಇಲ್ಲ, ಈಗಿಲ್ಲ. ಮೊದಲಿದ್ರು ಅಲ್ಲ, ಈಗಲ್ಲ, ಸದ್ಯಕ್ಕೆ ಅಂತ ಹೇಳಿದ್ರೆ ಈಗ ಒಂದು ವಾರ, ಒಂದು 15 ದಿನದಿಂದ ಇಲ್ಲ. ಮೊದಲಿದ್ರಾ? 2 ವರ್ಷದಿಂದ ಇದ್ರು. ಓಕೆ, ಇದ್ರು. ಈಗ ಬ್ಯಾಕ್ ಇದ್ರು. ನಮ್ಗೆ ಅವ್ರು ಸರಿಯಾಗಿ ಸಿಕ್ಕಿಲ್ಲ. ಮೊನ್ನೆ ನಾವು ಕೇಳಕ್ ಹೋದಾಗ ಅವ್ರು ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಹೇಗೆ ಅಂತ ಮಾತಾಡ್ತಾ ಇದ್ರು. ಅವರ ವಿಚಾರದಲ್ಲಿ ನಿಮಗೆ ಗೊತ್ತಿರತಕ್ಕಂಥ ಮಾಹಿತಿ ಏನು ಅಂತ ಹೇಳಿ? ಅನನ್ಯ ಭಟ್ ಅನ್ನೋ ಹುಡುಗಿ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಹೌದು, ನಾನು ಹೇಳಿದೆ ಅಂತಾರೆ, ನಾನು ಹೇಳಿಲ್ಲ ಅಂತಾರೆ, ಆ ಥರದ ಹುಡುಗಿನೇ ಇರಲಿಲ್ಲ ಅಂತಾರೆ, ಯಾರೋ ಬಲವಂತ ಮಾಡಿದ್ರು ಅಂತಾರೆ, ನಾನು ಒಂದು ರೀತಿಯಲ್ಲಿ ಗನ್ ಪಾಯಿಂಟಲ್ಲಿ ಇಟ್ಬಿಟ್ಟು ಇಂಟರ್ವ್ಯೂ ಮಾಡಿದ್ರು ಅಂತ ಮಾತಾಡ್ತಾರೆ. ಹಾಗಾಗಿ ನಿಮ್ಮ ಬಳಿ ಮಾಹಿತಿ ಇದ್ದರೆ ನೀವು ಹೇಳ್ಕೋಬಹುದು, ಇಫ್ ಯು ವಿಶ್. ಸರ್, ಸುಜಾತಾ ಭಟ್ ಅವ್ರ ಬಗ್ಗೆ
ಏನಂದರೆ ಅವ್ರ ಕಡೆ ಅಂತಾನೆ ತಾವು ಕ್ಲಾರಿಫಿಕೇಶನ್ ತೊಗೊಂಡ್ರೆ ಭಾಳ ಒಳ್ಳೆಯದು. ಯಾಕಂದರೆ ಬಟ್ ಆದರೂ ಕೂಡ ಕೆಲವೊಂದು ವಿಷಯಗಳನ್ನು ನಾನು ಏನು ಗೊತ್ತೇ ಇಲ್ಲ, ಸಂಬಂಧನೇ ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಇಲ್ಲಿ ಸೌಜನ್ಯ ಹೋರಾಟ ದೊಡ್ಡ ಮಟ್ಟದಲ್ಲಿ ಯೂಟ್ಯೂಬ್ಗಳಲ್ಲಿ ಪ್ರಸಾರ ಆಗಬೇಕಾದ್ರೆ ಅವರು ಹೇಳಿದ್ದು, ನನಗೊಂದು ಧೈರ್ಯ ಬಂದಿದೆ, ನನ್ನ ಮಗಳು ಕಳ್ಕೊಂಡಿದ್ದೀನಿ, ದಯವಿಟ್ಟು ನನಗೂ ಕೂಡ ಒಂದು ನ್ಯಾಯವನ್ನು ಕೊಡಿಸಿ ಅಂತ 2 ವರ್ಷದ ಹಿಂದೆ ಒಂದು ಯೂಟ್ಯೂಬ್ನಲ್ಲಿ ಅವರು ಮಾತಾಡಿದ್ರು. ಅದಾಗಿ 2-3 ತಿಂಗಳ ಆದಮೇಲೆ ಅವರು ನಮ್ಮ ಸಂಪರ್ಕಕ್ಕೆ ಬಂದರು. ಅದಾಗಿ ಮತ್ತೆ 1.5-2 ವರ್ಷ ಅಂದರೆ ಆಲ್ಮೋಸ್ಟ್ 1-1.5 ವರ್ಷ ಅದಾದ್ಮೇಲೆ ನಾವು ಕೆಲವೊಂದಿಷ್ಟು ದಾಖಲೆಗಳನ್ನು ಕೇಳಿದ್ದೆ. ಮಗಳಿದ್ದಾಳೆ ಅಂತ ಹೇಳಿದ್ರೆ ಏನಾದರೂ ಫೋಟೋ ತೋರಿಸಿ ಅಂತ ಕೇಳಿದ್ವಿ ನಾವು ಅವ್ರಿಗೆ. ಆನಂತರ ಒಂದಿಷ್ಟು ಕಾಲೇಜಿದ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಕೇಳಿದ್ವಿ, ಕೊಡಲಿಲ್ಲ. ಹಿಂಗಾಗಿ ನಾವು ಏನು ಜಾಸ್ತಿ ಅದರಲ್ಲಿ ಆಸಕ್ತಿ ತೋರಿಸಲಿಲ್ಲ. ಮತ್ತೆ ಅವರು ಕೇಳಿದ್ರು ಮತ್ತೆ ಪದೇ ಯಾಕೆ ಸರ್ ನನ್ನ ಬಗ್ಗೆ ನಿಮಗೆ ಇದನ್ನಿಲ್ವಾ, ಕರುಣೆ ಇಲ್ವಾ, ನಾನೊಬ್ಬಳು ತಾಯಿ, ನನಗಿಷ್ಟು ವಯಸ್ಸಾಗಿದೆ, ನನಗೆ ಯಾರು ಕೂಡ ನೋಡ್ಕೊಳ್ಳೋರಿಲ್ಲ, ನಮ್ಮ ಬಗ್ಗೆ ಯಾಕೆ ಇಷ್ಟೊಂದು ತಿರಸ್ಕಾರದ ಭಾವನೆ ಅಂದಾಗ ಸಹಜವಾಗಿ ನಮಗೂ ಏನೋ ಒಂದು ಮಾನವೀಯತೆ ದೃಷ್ಟಿಯಿಂದ ಏನಾದರೂ ಮಾಡೋಣ ಅವ್ರಿಗೆ ಅಂತ ನಾವು ಅದೊಂಥರ ಒಂದು ತೀರ್ಮಾನ, ಅಂದರೆ ಒಂದು ಆಶ್ರಯವನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕೂಡ ಕೊಟ್ಟಿದ್ರು, ನಾನು ಕೂಡ ಸ್ಪಂದನೆ ಮಾಡಿದ್ದೀನಿ, ಇಲ್ಲ ಅಂತ ಹೇಳೋದಿಲ್ಲ. ಓಕೆ, ಈಗ ಗಿರೀಶ್ ಈ ವಿಚಾರದಲ್ಲಿ ನಿಮ್ಗೇನಾದ್ರು ಬೇಜಾರಾಗ್ತಾ ಇದೆಯಾ? ಇವ್ರು ಏನೋ ಹೇಳಿದ್ರು, ನಾವೇನೋ ನಂಬ್ಕೊಂಡ್ವಿ, ಈಗೆಲ್ಲ ಉಲ್ಟಾ ಪಲ್ಟಾ ಮಾತಾಡ್ತಾ ಇದ್ದಾರೆ ಅಂತ ಏನಾದರೂ ಬೇಸರ ಆಗಿದೆಯಾ ತಮಗೆ ಅಂತ? ಬೇಜಾರಲ್ಲ, ನಾವು ಯಾವತ್ತಿಗೂ ಕೂಡ ನಂಬಿಕೆ ಇಟ್ಕೊಂಡು ಹೆಜ್ಜೆ ಇಡ್ತೀನಿ ಸರ್. ಆಮೇಲೆ ಅಲಾಂಗ್ ವಿತ್ ಕೆಲವೊಂದಿಷ್ಟು ಸಾರಿ ನಾವು ಡಾಕ್ಯುಮೆಂಟ್ಸ್ ಕೂಡ ಕೇಳಿರ್ತೀವಿ. ಆದರೆ ಒಂದು ವೇಳೆ ಅವ್ರ ವಯಸ್ಸು ಚಿಕ್ಕದಾಗಿತ್ತು, 30-40 ವರ್ಷದವ್ರು ಅಂದರೆ ಬಿಡಪ್ಪ ಇನ್ನು ಬೇರೆ, ಅಥವಾ ಅವ್ರಿಗೆ ರಿಲೇಟಿವ್ ಇದ್ದರೆ ನಾವು ಬಿಟ್ಬಿಡ್ತಿದ್ವಿ. ಆದರೆ ಯಾರೂ ಇಲ್ಲ ಅಂತ ಹೇಳಿದಾಗ ಹಿಂಗ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ಇವತ್ತಿಗೂ ಕೂಡ ಸರ್ ನಾನು ಸುಜಾತಾ ಭಟ್ ಅವ್ರನ್ನ ಬ್ಲೇಮ್ ಮಾಡೋದಿಲ್ಲ. 1000 ಜನ 1,00,000 ಜನ ಬ್ಲೇಮ್ ಮಾಡಿದ್ರು ಕೂಡ ಗಿರೀಶ್ ಮಟ್ಟಣ್ಣವ್ರು ಬ್ಲೇಮ್ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ವಯಸ್ಸನ್ನ ಗಮನದಲ್ಲಿಟ್ಕೊಂಡು, ಅವರ ಅಸಹಾಯಕತೆಯನ್ನ ಗಮನದಲ್ಲಿಟ್ಕೊಂಡು, ಮತ್ತೆ ನಿರಂತರವಾಗಿ ಮೀಡಿಯಾದಲ್ಲಿ ಟ್ರೋಲ್ ಮಾಡಿರೋದ್ರಿಂದ ನಮಗೂ ಮಾಡಿ ಯಾರಿಗೆ ಮಾಡಿದ್ರು ಕೂಡ ಡಿಪ್ರೆಷನ್ಗೆ ಹೋಗ್ತಾರೆ. ಹೌದಾ? ಹಿಂಗಾಗಿ ಅವರು ಡಿಪ್ರೆಷನ್ ನಲ್ಲಿ ಹೋಗಿ ಏನೋ ಒಂದು ತರ ಬೇರೆ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಸಿಚುವೇಶನ್ ಅನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿಯ ಸಿಚುವೇಶನ್ ಯಾವ ಸಿಚುವೇಶನ್ ನಲ್ಲಿ ಬದುಕ್ತಾ ಇದ್ದಾರೆ. ಆ ನಂತರ ಅವರು ಏನು ಸೂಪ್ ಬೆಳಿಗ್ಗೆ 5 ಗಂಟೆಗೆ ಆ ಪಾರ್ಕಿಗೆ ಹೋಗಿ ಸೂಪ್ ಮಾರೋದನ್ನ ನಾನು ನೋಡಿದ್ದೀನಿ ಸರ್. ಕಷ್ಟಜೀವಿ ಅವರು ಮತ್ತೆ ಅವ್ರ ಜೊತೆಗೆ ಇನ್ನೊಬ್ರು ಒಂದು ಪ್ರಸಾದ್ ಅಂತ ಅವ್ರು ಲಿವಿಂಗ್ ಟುಗೆದರ್ ಜೊತೆಗಿದ್ರು, ಅವರು ತೀರ್ಕೊಂಡ್ರು. ಅವರಿಬ್ರು ಕೂಡ ಪಾಪ ಅಜ್ಜ ಅಜ್ಜಿ ಕ್ಯಾನ್ ಹಿಡ್ಕೊಂಡು ಮನೆಗೂ ಕೂಡ ಬರೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಗಿರೀಶ್ ಏನಾಗುತ್ತೆ ಅಂತ ಹೇಳಿದ್ರೆ, ಹೀಗಾಗಿ ಒಂದು ಮಾನವೀಯತೆ ದೃಷ್ಟಿಯಿಂದ ಒಂದು ಸಹಾಯ ಹಸ್ತ ಚಾಚಿಸಿ. ಕರೆಕ್ಟ್. ಇಲ್ಲಿ ಪಾಯಿಂಟ್ ಏನು ಬರುತ್ತೆ ಗೊತ್ತಾ? ಸುಜಾತಾ ಭಟ್ ಅವ್ರಿಗೆ ಅವರ ವಯಸ್ಸಿನ ಬಗ್ಗೆ ನಮಗೇನೋ ಅನುಕಂಪಗಳಿಲ್ಲ, ಅವರ ಕಷ್ಟ ಶ್ರಮಜೀವನದ ಬಗ್ಗೆ ನಮಗೇನೋ ಒಂದು ರೀತಿಯಲ್ಲಿ ಮಮಕಾರಗಳಿಲ್ಲ ಅಂತ ತಾವು ಭಾವಿಸಬಾರ್ದು. ಆದರೆ ಮಾಡಿದಂಥ ಆರೋಪದ ತೀವ್ರತೆ, ಯಾರ ಮೇಲೆ ಆರೋಪ ಹೋಗಿತ್ತಲ್ಲ ಅವ್ರ ಆ್ಯಂಗಲ್ ಎಲ್ಲ ನೀವು ಯೋಚನೆ ಮಾಡಿದ್ರೆ, ಆರೋಪ ಮಾಡಿದ್ರಲ್ಲ ಇಂಥವ್ರು ಕಾಣೆ ಆಗ್ಬಿಟ್ಟಿದ್ದಾರೆ ಇಲ್ಲೇನೋ, ಅದು ಯೋಚನೆ ಮಾಡ್ಬೇಕಲ್ವಾ ನೀವು? ಅವಾಗ ಅದಕ್ಕೆ ವಯಸ್ಸು, ಅನುಕಂಪ, ಬಡತನ ಅವ್ರಿಗೂ ನೊಂದಿರ್ತಾರೆ. ನಾವು ನೊಂದಿದ್ದೀವ್ರಿ, ಆ ಥರದ್ದು ಒಂದು ಹೆಣ್ಮಗಳೇ ಇಲ್ಲ ಅಂತ ಅವ್ರು ಹೇಳಿದಾಗ ಅದನ್ನು ಕನ್ಸಿಡರ್ ಮಾಡ್ಬೇಕಲ್ಲ ಗಿರೀಶು? ಆ ಆರೋಪದಿಂದ ಇನ್ನೂ ಅವರು ಹಿಂದೆ ಸರಿದಿಲ್ಲ. ಓಕೆ, ಈಗ ಅವ್ರು ಆಚೆ ಬಂದು ಬೇರೆ ಥರ ಸ್ಟೇಟ್ಮೆಂಟ್ ಕೊಟ್ಟಾಗ ನಾವು ಕೂಡ ಗಿರೀಶ್ ಇವಾಗ ನಿಮ್ಮನ್ನು ಯಾವ ರೀತಿಯಲ್ಲಿ ನಾವು ಮಾಧ್ಯಮದ ಮುಂದೆ ಒಂದು ಕ್ಯಾಮ್ರಾ ಮುಂದೆ ಮಾತಾಡಿಸ್ತಾ ಇದ್ದೀವೋ ಇಷ್ಟೇ ರೆಸ್ಪೆಕ್ಟೊಂದಿಗೆ ಸುಜಾತಾ ಅವ್ರನ್ನ ಮಾತನಾಡಿಸಿದ್ದೀವಿ. ಇವತ್ತು ನೀವು ಹತ್ತಿರ ಬಂದರೆ ನೇಣು ಹಾಕೊಂಡ್ಬಿಡ್ತೀನಿ ಅಂತ ಮಾತಾಡ್ತಾರೆ, ಇದು ಟಾರ್ಚರ್ ಆಗ್ತಾ ಇದೆ ನನಗೆ, ನಾನು ಯಾರೋ ಕಾರ್ ಒಳಗಡೆ ಇಂಟರ್ವ್ಯೂ ಮಾಡಿಬಿಟ್ರು ಅಂತ ಮಾತಾಡ್ತಾರೆ ಅಂದಾಗ ಅವತ್ತಿಗೆ ವಿ ವರ್ ಯೂಸ್ಡಾ ಮಾಧ್ಯಮಗಳನ್ನ ಅವತ್ತು ಬಳಸ್ಕೊಂಡ್ರೆ ಇವರು? ಹಾಗಾದರೆ ಇವತ್ತು ನಾವುಗಳು ಇವ್ರನ್ನ ನೇಣು ಹಾಕೊಳ್ಳೋಕೆ ಪ್ರಚೋದನೆ ಮಾಡ್ತಾ ಇದ್ದೀವ ನಾವು, ಪೆಪರಾಜಿಗಳ ನಾವು? ಹಾಗಾದರೆ ಅಲ್ಲ ನೋಡಿ, ದ್ಯಾಟ್ ಪಾರ್ಟ್ ನಾನು ಹೇಳೋದು, ನಾನು ಅದಕ್ಕೆ ಸ್ಟಾರ್ಟಿಂಗ್ದಲ್ಲಿ ಹೇಳಿದೆ, ನನಗೆ ಎಷ್ಟು ಗೊತ್ತು ಅದ್ರ ಬಗ್ಗೆ ಇಷ್ಟೇ ನಾನು ಮಾತಾಡ್ಬೋದು. ಪೂರ್ತಿಯಾಗಿ ಎಂಟೈರ್ ಅವ್ರು ಯಾಕೆ ಹಾಗೆ ಮಾತಾಡ್ತಾ ಇರೋ ಅಂತಂದಕ್ಕೆ ನಂದು ವಿಶ್ಲೇಷಣೆ, ನನ್ನ ಅಭಿಪ್ರಾಯ ಮಾತ್ರ ಹೇಳ್ತಾ ಇದ್ದೀನಿ. ಪ್ರಾರಂಭದಲ್ಲಿ ತಾವು ಕೂಡ ಎಲ್ಲರೂ ಕೂಡ ಅವ್ರಿಗೆ ಅನುಕಂಪನೆ ಇಲ್ಲಿ ಬರ್ತದೆ. ಇಲ್ಲಿ 1 ನಿಮಿಷ ಸರ್, ತಾವು ಹೇಗೆ ಅನುಕಂಪ ತೋರಿಸಿದ್ರು ನಾವು ಕೂಡ ಅದೇ ರೀತಿ ಅನುಕಂಪ ತೋರಿಸಿದ್ದು. ಅದು ಅನುಕಂಪ ನಮ್ಮ ಕರ್ತವ್ಯ, ಅದು ಅನುಕಂಪ ನಮ್ಮ ಕರ್ತವ್ಯ. ಅವರು ಹಂಗೆ ಹೇಳಿಕೆ ಕೊಡೋದು ಸರಿ, ಅವ್ರು ಹಂಗೆ ಹೇಳಿಕೆ ಕೊಡೋದು ಗಿರೀಶ್, ಅನುಕಂಪ ನಮ್ಮ ಕರ್ತವ್ಯ. ಅದು ಮೂರದಾರು ಬಂದ್ರೆ ನಾವು ಮಾತಾಡ್ತೀವಿ ಅವ್ರನ್ನ. ಎಸ್, ಕರ್ತವ್ಯ. ಎಗ್ರೀಡ್ ಕರೆಕ್ಟ್. ಅವ್ರ ಹೇಳಿಕೆ ಉಲ್ಟಾ ಕೊಟ್ರೆ ಯಾಕೆ ಮೇಡಮ್ ಈ ತರ ಉಲ್ಟಾ ಹೇಳ್ತಾ ಇದ್ರಿ ಅಂತ ಕೂಡ ನಾವು ಹೇಳೋದು ನಮ್ಮ ಕರ್ತವ್ಯನೇ. ಅದನ್ನು ಹೌದು. ಇನ್ನೊಂದು ಕಡೆ
ಈಗ ಆನೆ ಮಾವುತ ಕತೆ ಒಂದು ಕಡೆ, ಸೌಜನ್ಯ ಕಥೆ ಒಂದು ಕಡೆ ಇರಬೇಕಾದಾಗ, ಚಿನ್ನಯ್ಯ ಒಂದು ಬುರುಡೆ ತಂದಾಗ ಗಿರೀಶ್ ಮಟ್ಟಣ್ಣನವರ್ ಆ್ಯಂಡ್ ಮಹೇಶ್ ಶೆಟ್ಟಿ ತಿಮರೋಡಿ ಕನ್ವಿನ್ಸ್ಡ್ ಅದಕ್ಕೆ ಇಂಥದ್ದೇ ಯಾವುದೋ ಕೊಲೆಗಳ ತಲೆಬುರುಡೆ ಇದಿರಬೇಕು ಅಂಥೇಳಿ. ಪ್ರಾರಂಭದಲ್ಲಿ ನೀವು ಹೇಳಿದ್ದೀನಿ, ಈಗಲೂ ಹೇಳಿದ್ದೀನಿ, ಮುಂದೆ ಹೇಳ್ತಾ ಇದ್ದೀನಿ, SIT ತನಿಖೆ ಮಾಡಬೇಕಾದ್ರೆ ಆ ಕುರಿತಂತಹ ಯಾವುದೇ ಹೇಳಿಕೆಗಳನ್ನು ಕೂಡ ನಾನು ಕೊಡೋಕ್ಕಾಗಲ್ಲ. ಏನೇ ಹೇಳಬೇಕು ಅದನ್ನು SITಗೆ ನಾವು ಹೇಳಾಗಿದೆ. ನಿಮ್ಮ ಮುಂದೂ ಕೂಡ ಕರೆದ್ರೆ ನಾವು ಹೇಳ್ತೀವಿ. ಈ ಒಂದು ಕೇಸಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಆರಂಭದಲ್ಲಿ ಯಾರ್ಯಾರ ಮೇಲೆ ಆರೋಪಗಳು ಕೇಳಿ ಬಂತೋ, ಯಾವ್ಯಾವ ವ್ಯಕ್ತಿಗಳನ್ನ ಹೆಸರಿಸಿದ್ರೋ, 106 ಹಣ ಹೂತುಬಿಟ್ಟಿದ್ದೀನಿ ಕಂಪ್ಲೇಂಟಲ್ಲಿ ಹೇಳಿರ್ಬೇಕು ಅವರು. SIT ಮುಂದೆ ಹೇಳ್ಕೊಂಡಿರಬಹುದು ಚಿನ್ನಯ್ಯ, ಇಂತಿಂಥವ್ರು ನಮಗೆ ಬಾಡಿ ತಂದು ಕೊಡ್ತಾ ಇದ್ರು, ರೇಪ್ ಆದಂಗೆ ಅನಿಸ್ತಿತ್ತು ನನಗೆ, ಕುತ್ತಿಗೆ ಎಸೆದಂಗೆ ಅನಿಸ್ತಿತ್ತು ನನಗೆ, ಅಸಹಜ ಅಂತ ಅನಿಸ್ಲಿಲ್ಲ ನನಗೆ, ಯಾರೋ ಕೊಲೆ ಮಾಡಿದ ಅನಿಸ್ತಿತ್ತು, ಎಲ್ಲ ಹೇಳಿಕೆ ಇದ್ದಾಗ ಒಂದು ವಲಯ, ಒಂದು ಗುಂಪು ಆ ನೋವನ್ನ ಅವ್ರು ಅನುಭವಿಸ್ತಿರ್ತಾರೆ, ನಮ್ಮಲ್ಲಿ ಇಂಥ ಆರೋಪ ಬಂದ್ಬಿಡ್ತಲ್ಲ ಅಂತ ಹೇಳಿ. ಇದಾದ್ಮೇಲೆ ಇನ್ವೆಸ್ಟಿಗೇಷನ್ ಮುಂದುವರೆದಂತೆ, ಇಲ್ಲ ಸರ್, ಐ ಡೋಂಟ್ ಅಗ್ರಿ ಸರ್. ನೋ 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 ಇಲ್ವಾ? ನೋ, ದೇ ಕೆನಾಟ್ ಪ್ಲೇ ಎ ವಿಕ್ಟಿಮ್ ರೋಲ್. ಈ ವಿಕ್ಟಿಮ್ ಕಾರ್ಡ್ ನೀವು ವಿಕ್ಟಿಮ್ ಕಾರ್ಡ್ ತೋರಿಸ್ಬೇಡಿ ಅವ್ರಿಗೆ. ನಾವು ತೋರಿಸ್ತೀವಿ, ಅವ್ರು ಸ್ಟಾರ್ಟಿಂಗ್ ಸುಮ್ಮನೆ ಇದ್ವಿ ನಾವು ಅಂತ ಹೇಳಿದ್ರು. ಅವ್ರು ಹೇಳ್ತಾರೆ ಹೌದು ಸರ್, ತಡೀರಿ ಸರ್, ಇಲ್ಲಿ ಒಂದು ನಿಮಿಷ. ವೇದವಲ್ಲಿ ಪ್ರಕರಣದಲ್ಲಿ ಗ್ರಾಮ ಪಂಚಾಯತಿಯವ್ರನ್ನ ವೇದವಲ್ಲಿ ಮಾತಾಡ್ಸಿದ್ದೀನಿ ನಾನು ಪ್ರಕರಣದಲ್ಲಿ ಗಿರೀಶ್. ಗ್ರಾಮ ವೇದವಲ್ಲಿ ಪಂಚಾಯತಿಯವ್ರನ್ನ ಗಂಡನನ್ನೇ ಮಾತಾಡ್ಸಿದ್ದೀನಿ ಆರೋಪಿತ ಸ್ಥಾನದಲ್ಲಿ ಇಟ್ಕೊಂಡಿದ್ರು. ನೀವು ಮಾತಾಡ್ಸಿ, ಅವ್ರು ಹೇಳ್ತಾರೆ ಏನಂತ ಹೇಳಿದ್ರು ಗ್ರಾಮ ಪಂಚಾಯತಿಯವರು. ಏನಾದರೂ ಉಂಟಾ? ಪೊಲೀಸರ ಸಮಕ್ಷಮದಲ್ಲಿ ಮಾಡಿರೋದು UDR ಕೇಸಸ್ಸನ್ನು ಇದೇ ಚಿನ್ನಯ್ಯ ಹೂತಿರಬಹುದು. ಹೂತಿರೋ UDR ಕೇಸ್ಗಳೆಲ್ಲ ತೊಗೊಂಡು ಬಂದುಬಿಟ್ಟು ಅದು ಪೊಲೀಸರಿಗೆ ಡಿಪಾರ್ಟ್ಮೆಂಟ್ ಬರುತ್ತೆ, ಅವ್ರು ಮಾರ್ಕ್ ಮಾಡ್ಕೊಂಡಿರ್ತಾರೆ, ಅದು ತಂದು ಕೊಲೆ ಅತ್ಯಾಚಾರ ಅಂತ ನಮ್ಗಳ ತಲೆ ಮೇಲೆ ಕಟ್ತಾರಲ್ಲ, ಸರಿನಾ ಅಂತ ಕೇಳಿದ್ರು ಅವರು. ಹೌದು, ಪಂಚಾಯತಿದು ನಾವು ಹುತ್ತು ಹಾಕಿದ್ವಿ ಅಂತ ಹೇಳಿ ಅವ್ರಿಗೆ ಯಾರು ಪ್ರೆಸ್ ಮೀಟ್ ಮಾಡಿದ್ದಕ್ಕೆ ಬಂದಿದೆ ಇದು ಪ್ರಶ್ನೆ. ಅವ್ರಿಗೆ ಯಾವ್ದಾದ್ರು ನಾವು ಕೇಳಿದ್ವಾ? ಪಂಚಾಯತಿ ಏನಾದ್ರು ನಾವು ತಂದಿದ್ವಾ? ಫಸ್ಟ್ ಪಂಚಾಯತಿ ಇದು ಸ್ಟಾರ್ಟ್ ಆಗಿ ಇನ್ನೂ ಲೆಟರ್ ಬಂದು 2ನೇ ದಿನಕ್ಕೇನೆ ಬಂದು ಗ್ರಾಮ ಪಂಚಾಯತಿಯಲ್ಲಿ ಪ್ರೆಸ್ ಮೀಟ್ ಮಾಡುವಂತ ಯಾರು ಹೇಳಿದ್ರಿ ಸರ್ ಅವ್ರಿಗೆ? ಪಂಚಾಯತಿ ಉಪಾಧ್ಯಕ್ಷರು, ಅಧ್ಯಕ್ಷರು ಸಾಲಿಗೆ ನಿಂತ್ಕೊಂಡು ಕಂಟಿನ್ಯೂಸ್ ಗಂಟೆಗಟ್ಟಲೆ ಪ್ರೆಸ್ ಮೀಟ್ ಮಾಡಿದ್ದಕ್ಕೆ ಎಲ್ಲರೂ ಕೂಡ UDR ಕೇಸ್ ಬಂದಾಗ ಎರಡೇ ವಿಚಾರ ಬರೋದು ಗಿರೀಶ್. UDR ಕೇಸ್ ಬಂದಾಗ ಎರಡೇ ವಿಚಾರ ಬರೋದು, ಒಂದು ಸ್ಥಳೀಯ ಪಂಚಾಯತಿ, ಒಂದು ಪೊಲೀಸರು. ಹಣ ಸಿಕ್ತು, ಕೂಲಿಯವ್ರು ಕಳಿಸ್ತೀವಿ, ಎಲ್ಲಿ ಮಹಜರ್ ಮಾಡಬೇಕು? ಕಂದಾಯ ಭೂಮಿ ಮಹಜರ್ ಮಾಡಬೇಕು. ಅವ್ರು ಮಾಡ್ತಾರೆ, ರೆಕಾರ್ಡ್ ಇವ್ರ ಹತ್ರ ಇರುತ್ತೆ, ಅವ್ರ ಹತ್ರನೂ ಇರುತ್ತಲ್ಲ, ಇನ್ಯಾರು ರಿಯಾಕ್ಟ್ ಮಾಡ್ಬೇಕು ಅದಕ್ಕೆ? ಇಲ್ಲ 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 ಸರ್, ಇಲ್ಲಿ ನೋಡಿ, ಇಲ್ಲಿ UDR ಆದಾಗ ಮುಖ್ಯವಾಗಿ ಬರೋದು 2 ಇಲಾಖೆ, ಒಂದು ಪೊಲೀಸ್ ಇಲಾಖೆ, ಮತ್ತೆ ಅದನ್ನ ಏನು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟಿಗೆ ಒಂದು ರಿಪೋರ್ಟ್ ಹೋಗುತ್ತೆ, ದಟ್ ಇಸ್ ತಹಶೀಲ್ದಾರ್ ಆಗಲಿ ಅಥವಾ ಎಸಿಗಾಗ್ಲಿ, ಅಲ್ಲಿ ಹೋಗುತ್ತೆ. ಆ ನಂತರ ವಾರಸುದಾರರು ಇಲ್ಲದೆ ಇದ್ದಾಗ, ಅಪರಿಚಿತ ಶವ ಇದ್ದಾಗ, ಆವಾಗ ಗ್ರಾಮ ಪಂಚಾಯತಿಯವರು ತಮಗೆ ಮನಸ್ಸಿಗೆ ಬಂದ ಕಡೆ ಹೂತ್ ಹಾಕೋದಿಲ್ಲ. ಕಂದಾಯ ಭೂಮಿ ಅಪರಿಚಿತ ಶವ ಸಿಕ್ಕಾಗ ಅದಕ್ಕೆ ಒಂದು ಪ್ರೊಸೀಜರ್ ಇದೆ. ಅಪರಿಚಿತ ಶವ ಸಿಕ್ಕಾಗ ಮೊದಲು 3 ದಿನ ಅದನ್ನ ಮಾರ್ಚರಿಯಲ್ಲಿ ಇಡಬೇಕು. ಸಂಬಂಧಿಕರು ಬರಲಿಲ್ಲ ಅಂತ ಹೇಳಿದ್ರೆ ಅನದರ್ 15 ಡೇಸ್ ಇಡಬೇಕು. ಕರ್ನಾಟಕ ಸ್ಟೇಟ್ ಅನಾಟಮಿ ಆಕ್ಟ್ ಅಂತ ಒಂದು ಇದೆ, ಅದರ ಪ್ರಕಾರ 15 ದಿನ ಆದ್ಮೇಲೂ ಕೂಡ ಬರಲಿಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಮೆಡಿಕಲ್ ಕಾಲೇಜ್ಗಳಿಗೆ ಕೊಡಬೇಕು, ಅಥವಾ ತಹಶೀಲ್ದಾರ್ ಮತ್ತು ಠಾಣಾಧಿಕಾರಿಗಳ ಸಮಕ್ಷಮದಲ್ಲಿ ಯಾವ ಜಾಗೆಯಲ್ಲಿ ಹೂತು ಹಾಕಿದ್ದೇವೆ ಅಲ್ಲಿ ಅದನ್ನ ನಮೂದು ಮಾಡಬೇಕು, ಪಂಚರ ಸಹಿತ ಸಿಗ್ನೇಚರ್ ಮಾಡಬೇಕು, ಪೇಪರ್ನ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗತ್ತೆ, ಚಹರೆ ಪಟ್ಟಿ ಕೊಡಬೇಕಾಗತ್ತೆ. ಏನೂ ಇಲ್ದೇನೆ ಏಕಾಏಕಿ ನೇರವಾಗಿ ಠಾಣಾಧಿಕಾರಿ, ಅದು ಔಟ್ ಪೋಸ್ಟಿನ ಠಾಣಾಧಿಕಾರಿ, ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲ ಸರ್. 302 ಕೇಸ್ ಮರ್ಡರ್ ಕೇಸ್ ನಲ್ಲಿ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಲೆಟರ್ ಕೊಡ್ತಾನೆ, ದಹನ ಮಾಡಿ ಸುಟ್ಟು ಹಾಕಿ ಅಂತೇಳಿ ಲೆಟರ್ ಕೊಡ್ತಾನೆ. ಬೆಳ್ತಂಗಡಿ ನಗರ ಪಂಚಾಯತಿ ಕೊಟ್ರೆ ರಸೀದಿ ಕೊಡೋರು ಧರ್ಮಸ್ಥಳ ಪಂಚಾಯತಿದವರು ರಸೀದಿ ಕೊಡ್ತಾರೆ. ದಹನ ಮಾಡಿದ್ರು ಅಂತೇಳಿ ಬೆಳ್ತಂಗಡಿ ನಗರ ಪಂಚಾಯತಿದವರು ಹೇಳ್ತಾರೆ. ಬೆಳ್ತಂಗಡಿ ನಗರ ಪಂಚಾಯತಿನೇ ಬೇರೆ, ಧರ್ಮಸ್ಥಳ ಪಂಚಾಯತಿನೇ ಬೇರೆ. ಇವ್ರ ಲೆಟರ್ ಬರೋದು ಬೆಳ್ತಂಗಡಿ ನಗರ ಪಂಚಾಯತಿ ಬರೆದ್ರೆ ಧರ್ಮಸ್ಥಳ ಪಂಚಾಯತಿದವ್ರು ಯಾಕೆ ಬರೆದ್ರು? ಆ ನಂತರ ಅದರಲ್ಲಿ ಸಹಿ, ಬಾಬು ಅನ್ನೋನ ಸಹಿ ಒಂದು 5-6 ರೀತಿಯ ವೆರೈಟಿ ಇದೆ, ನೋಡಿದ್ರೆ ಗೊತ್ತಾಗುತ್ತೆ ಇದು ಬೇರೆ ಬೇರೆ ಅವರು ಒಬ್ಬೇ ವ್ಯಕ್ತಿಯನ್ನ ಸಹಿಯನ್ನ ಮಾಡಿದ್ದಾರೆ. ಅದನ್ನ ನಾನು ಸಂಶಯ ಹೇಳ್ತಾ ಇದೀವಿ ಇಲ್ಲಿ. ಒನ್ಸ್ ಅಗೇನ್ ಇಟ್ ಈಸ್ ದಿ ಎಕ್ಸ್ಪರ್ಟ್, ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಆಗಲಿ ಅಥವಾ ಈ ಫೋರ್ಜ್ಡ್ ಒಂದು ಡಿಪಾರ್ಟ್ಮೆಂಟ್ ಇದೆ, ಅವರು ಹೇಳಬೇಕು. ನಾವು ನಮ್ಮ ಸಂಶಯಗಳನ್ನ ಮೇಲ್ನೋಟಕ್ಕೆ ಕಾಣ್ತಾ ಇರುವಂತಹ ಸಂಶಯಗಳನ್ನ ವ್ಯಕ್ತಪಡಿಸಿದೀವಿ.
ಆ ನಂತರ ನೀವು ಪಂಚಾಯತಿದವ್ರನ್ನ ನಾವು ರೆಫರೆನ್ಸ್ ಕೊಟ್ಟೇ ಇಲ್ಲ. ಫಸ್ಟ್ ಅವರಾಗ್ಲೇನೆ ಪಿಕ್ಚರಿಗೆ ಬಂದಿದ್ದಾರೆ, ಅವರಾಗ್ಲೇನೆ ಪ್ರೆಸ್ ಮೀಟ್ ಮಾಡೋದಕ್ಕೆ. ಸೊ ಎವ್ರಿಬಡಿ ಈಸ್ ಆಸ್ಕಿಂಗ್ ಪಂಚಾಯತಿ. ಅವ್ರು ಸುಮ್ಮನೆ ಕುತ್ಕೊಂಡಿದ್ರೆ ಈ ಪರಿಸ್ಥಿತಿ ಬರಲಿಲ್ಲ ಅವ್ರಿಗೆ. ಗಿರೀಶ್ ಮಟ್ಟಣ್ಣನವರ್ ಏನು ಬೇಕಾದರೂ ಆರೋಪ ಮಾಡಬಹುದು. ಈ ಆರೋಪಗಳ ಕಾರಣದಿಂದಾಗಿ ಯಾರದ್ದೋ ತೇಜೋವಧೆ ಆಗುತ್ತಿರಬಹುದು, ಆಗದೆಯೂ ಇರಬಹುದು. ಯಾರದ್ದೋ ಮಾನಹಾನಿ ಆಗುತ್ತಿರಬಹುದು, ಆಗದೆಯೂ ಇರಬಹುದು. ಆದರೆ ಗಿರೀಶ್ ಮಟ್ಟಣ್ಣನವರು ಕೆಲವು ಪ್ರಶ್ನೆಗಳನ್ನು ಕೇಳಿದಾಗ ಅದನ್ನು ನಿಮ್ಗೆ ಯಾಕೆ ಕೇಳಬೇಕು, ನಾನು SIT ಕೇಳಿ ಹೇಳ್ತೀನಿ ಅಂದಾಗ ಕೆಲವು ಪ್ರಶ್ನೆಗಳಿಗೆ ಜಾರ್ಕೊಳ್ಳೋದು, ಆರೋಪ ಮಾಡಬೇಕಾದಾಗ ಮಾತ್ರ ಪಬ್ಲಿಕಲ್ಲಿ ಆರೋಪ ಮಾಡ್ಬೋದಾ ನೀವು? ಅದನ್ನು ನಾನು ಅಲ್ಲೇ ಹೇಳ್ತೀನಿ ಅಂತ ಹೇಳ್ಬೋದಾಗಿತ್ತಲ್ಲ ಗಿರೀಶ್? ಸರ್ ಈಗ ನೋಡಿ, ಇದೊಂದು ಸಾಮಾಜಿಕ ಹೋರಾಟ ಇದೆ. ನೀವು ನಮ್ಮ ಮೇಲೆ ಏನು ಬ್ಲೇಮ್ ಮಾಡಿದ್ರು ಕೂಡ ಮಾಡಿ. ನೀವು ಆರೋಪ ಅನ್ಕೋಬಿಡಿ ಗಿರೀಶ್, ಪ್ರಶ್ನೆಗಳನ್ನ ಆರೋಪ ಅನ್ಕೋಬಿಡಿ ನೀವು. ಪ್ರಶ್ನೆ ಅಷ್ಟೇ, ಅದು ಅವರು ಬ್ಲೇಮ್ ಅಲ್ಲ ಸರ್. ಆಯ್ತು ತಡಿ ಸರ್. ಅಲ್ಲ ಸರ್, ಒಂದ್ ನಿಮಿಷ. ನೀವು ಸಂತೋಷ್ ರಾವ್ ಮೇಲೆ ಬರೀ ಆರೋಪ ಅಲ್ಲ ಸರ್, ವಿನಾಕಾರಣ 3.5-4 ವರ್ಷ ಜೈಲಿನಲ್ಲಿ ಇದ್ನಲ್ಲ ಸರ್ ಅವನು. ಅವನ ಬಗ್ಗೆ ಯಾಕೆ ಕನ್ಸರ್ನ್ ತೋರಿಸ್ತಾ ಇಲ್ಲ? ಅವ್ರ ತಂದೆ ಸತ್ತ, ಅವ್ರ ತಾಯಿ ಸತ್ಲು, ಏನು ಇಲ್ದೇನೆ ವೇದವಲ್ಲಿಯ ಗಂಡ ಜೈಲಿಗೆ ಹೋದ. ಪಾಪ ಅವನು ಎಷ್ಟು ಪ್ರೀತಿಸ್ತಿದ್ದ ಹೆಂಡತಿಗೆ. ಅದ್ರ ಬಗ್ಗೆ ಏನು ಕನ್ಸರ್ನೇ ಇಲ್ಲ? ಸಂತೋಷರ ಬಗ್ಗೆ ಯಾಕೆ ಕನ್ಸರ್ನ್ ತೋರಿಸ್ತಾ ಇಲ್ಲ? ಈ ತರ ಏನೋ ಒಂದು ಬೈದ್ ಬಿಟ್ರು, ಪೆಂಡಾಲಲ್ಲಿ ಬೈದ್ ಬಿಟ್ರು ಅಂತ ಹೇಳಿದ್ರೆ ಇಷ್ಟು ನೋವಾಗುತ್ತೆ. ಸಂತೋಷ್ ರಾವ್ ತಂದೆ ತಾಯಿ ಇಬ್ಬರನ್ನು ಕಳ್ಕೊಂಡನ್ನಲ್ಲ ಸರ್. ವಿನಾಕಾರಣ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಯಾಗಿ 3-4 ವರ್ಷ ಜೈಲಿನಲ್ಲಿ ಇದ್ನಲ್ಲ ಸರ್. ಅವನ ಬಗ್ಗೆ ಏನು ಒಂದು ಅನುಕಂಪ ಯಾರಿಗೂ ಬರ್ತಾ ಇಲ್ವಾ? ಇವ್ರಿಗೆ ಬರ್ತಾ ಇಲ್ವಾ? ಇವ್ರಿಗೆ ತಮಗೆ ಅಂದ್ಬಿಟ್ಟ ತಕ್ಷಣನೇ ಬಂದ್ಬಿಡ್ತದ? ಗಿರೀಶ್ ನಮ್ಮ ಕಣ್ಣು ಮುಂದೆ ಒಂದು ಘಟನೆ ನಡೆಯಿತು ಅಥವಾ ಒಂದು ಇಂಥದ್ದು ನಡೆದಿದೆ ಅಂತ ಒಬ್ಬರೊಂದಷ್ಟು ಜನ ಬಂದಾಗ, ಇದೇ ಸಂತೋಷ್ ರಾವ್ ಕೇಸಲ್ಲಿ ಸಂತೋಷ್ ರಾವ್ ಖುಲಾಸೆ ಆಗಿರೋದು ಯಾಕೆ? ಸಾಕ್ಷ್ಯಾಧಾರಗಳ ಕೊರತೆ ಅಂತ ಹೇಳಿ. ಸಾಕ್ಷ್ಯಾಧಾರಗಳು ಪೂರಕವಾಗಿ ಯು ಆರ್ ಟೋಟಲಿ ರಾಂಗ್. ನಿಮ್ಮ ಸ್ಟೇಟ್ಮೆಂಟ್ ಪೂರ್ತಿ ತಪ್ಪಾಗಿದೆ. ನೀವು ಜಜ್ಮೆಂಟ್ ಕಾಪಿ ಓದಿಲ್ಲ. ಕೇಳಿಸ್ಕೊಳ್ಳಿ, ದಯವಿಟ್ಟು ಜಜ್ಮೆಂಟ್ ಕಾಪಿ ಕೇಳಿಸ್ಕೊಳ್ಳಿ. ಕೊನೆಯ ಒಂದು 3-4 ಪ್ಯಾರಾಗಳನ್ನ ಓದಿ ತಮ್ಮ ಸ್ಟೇಟ್ಮೆಂಟ್. ಒಂದು ನಿಮಿಷ ಕೇಳಿಸ್ಕೊಳ್ಳಿ ಗಿರೀಶ್. ಈ ಕೇಸಲ್ಲಿ ಯಾರಿಗಾದರೂ ಶಿಕ್ಷೆ ಕೊಡಿಸ್ಬೇಕು ಅಂತ ಇದ್ದರೆ ಆ ಶಿಕ್ಷೆಗೆ ಸಂಬಂಧಪಟ್ಟಂತೆ ಪೂರಕವಾಗಿರುವ ಯಾವುದೇ ದಾಖಲೆ ಇಟ್ಕೊಂಡು ಅದೇ CBI ಕೋರ್ಟ್ನ ತೀರ್ಪನ್ನು, ಅದೇ CBIನ ತೀರ್ಪನ್ನು, ಅದೇ ಚಾರ್ಜ್ ಶೀಟನ್ನು ಕ್ವಶನ್ ಮಾಡ್ಲಿಕ್ಕೆ ನಮ್ಮೆಲ್ರಿಗೂ ಹಕ್ಕಿದೆ ಅಲ್ವಾ ಗಿರೀಶ್? ಯಾರನ್ನು ಕಟ್ಟಾಕಿಲ್ಲ ಅಲ್ವಾ ಇಲ್ಲಿ? ನಾವ್ಯಾಕೆ ಅಲ್ಲಲ್ಲೇ ಮಾತಾಡ್ಕೊಂಡು ಸುಮ್ಮನೆ ಆಗ್ತೀವಿ ಗಿರೀಶ್? CBI ವರದಿ ಕೊಟ್ಟಿದೆಯಲ್ಲ, ಮೆಡಿಕಲ್ ಆಫೀಸರ್ನ ದಂಡನೆಗೆ ಒಳಪಡಿಸಿ ಅಂತ ರಿಟರ್ನ್ ಅಲ್ಲಿ ಹೇಳ್ಬಿಟ್ಟಾದ್ಮೇಲೆ ಇನ್ನೇನ್ ಬೇಕು? ಅವ್ರನ್ನ ಯಾಕೆ ದಂಡನೆಗೆ ಒಳಪಡಿಸಿಲ್ಲ ಅಂತ ನಾವು ಕೇಳ್ತಾ ಇದೀವಿ. ವಿಧಾನಸೌಧದಲ್ಲಿ ಮಾತಾಡೋದಕ್ಕೆ ನಮಗೆ ಅವಕಾಶ ಇಲ್ಲ. ವಿಧಾನಸೌಧದಲ್ಲಿ ಕುತ್ಕೊಂಡವರು ಸುರೇಶ್ ಕುಮಾರ್ ಅವರು, ಆರ್ ಅಶೋಕ್ ಅವರು 2 ವರ್ಷದ ಹಿಂದಿನ ಫೋರ್ಜೆಡ್ ವಿಡಿಯೋ ಬಗ್ಗೆ ಮಾತಾಡ್ತಾರೆ. ಇದ್ರ ಬಗ್ಗೆ ಮಾತಾಡಲ್ಲ ಅವರು. ನಿಮ್ಮ ಹೋರಾಟವನ್ನು ನಾವು ತಡೆದೂ ಇಲ್ಲ ಅಂತ ಹೋರಾಟ ಮಾಡ್ತಾರೆ, ನಾವು ತೋರಿಸೂ ಇದೀವಿ ಅಂದ್ಮೇಲೆ ಇನ್ನೇನು ಮಾಡಬಹುದು ನಾವು ಮ್ಯಾಕ್ಸಿಮಮ್ ಅಂತ? ಸರ್, ಸತ್ಯ ಏನಿದೆ ಅದನ್ನು ಪ್ರತಿಪಾದಿಸಿ ಸರ್, ಇಷ್ಟೇ. ಅದಕ್ಕೆ ಗಿರೀಶ್ ನಿಮ್ಮನ್ನು ಖುಷಿಯಾಗಿದ್ದು ಏನಂತ ಹೇಳಿದ್ರೆ, TV5 ಬಗ್ಗೆ ನಾನು ಯಾಕೆ ಇಷ್ಟೊಂದು ವಿಸ್ತೃತವಾಗಿ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವು ವಿನಾಕಾರಣ ಯಾರನ್ನೂ ಟೀಕೆ ಮಾಡಿಲ್ಲ. ಬಟ್ ಏನಂತ ಹೇಳಿದ್ರೆ, ವಾಸ್ತವವನ್ನು ತೋರಿಸ್ತಾ ಇದ್ದಾರೆ TV5. ಐ ಆಮ್ ಪ್ರೌಡ್ ಆಫ್ ಇಟ್. ನಮ್ಮನ್ನು ಹೊಗಳಬೇಕಂತಲ್ಲ, ನಮ್ಮನ್ನು ಟೀಕೆ ಮಾಡೋ ಹಕ್ಕು ಪತ್ರಕರ್ತರಿಗೆ ಇಲ್ಲದೆ ಇನ್ಯಾರಿಗಿರ್ತದೆ ಸರ್ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಅಲ್ಲಿ? ನೀವು ನಮ್ಮ ಟೀಕೆ ಮಾಡಿ ಏನಾದ್ರೂ ತಪ್ಪಿದ್ರೆ ಹೇಳಿ, ಹಿಂಗ್ ಮಾಡ್ತಾ ಇದ್ರೆ ಅಂತ ಹೇಳಿ ವಿ ಅಗ್ರಿ. ಅದರ ಅರ್ಥ ನಾವು ವಿನಾಕಾರಣ ಏನೋ ಈ ಬುರ್ಡೆ ಗ್ಯಾಂಗು ಯಾರನ್ನೋ ಬೇಕಂತಲೇ ಅಪಪ್ರಚಾರ ಮಾಡ್ತಾ ಇದೀವಿ. ಅದನ್ನೆಲ್ಲ ನೋಡ್ಕೊಳಕ್ SIT ಇದೆ, ಪೊಲೀಸ್ ಇದೆ, ಅದಕ್ಕೆ ಉತ್ತರ ಕೊಟ್ಟಿದ್ದೀವಿ. ಆಮೇಲೆ ನೀವು ಸಮರ್ಥವಾಗಿ ಏನು ನೀವು ಕೇಳ್ತಾ ಇದ್ರಿ, ಅದಕ್ಕೆ ನಾವು ಉತ್ತರ ಕೊಡ್ತಾ ಇದೀವಿ. ನಾವೇನ್ ಓಡಿ ಹೋಗ್ತಾ ಇಲ್ಲ. ಆದ್ರೆ ನೋಡಿ, ನಮ್ಗೆ ಬೇಜಾರಾಗೋದೇನು ಗೊತ್ತಾ? ನಮಗೂ ಕೂಡ ನೋವಾಗುತ್ತೆ ಸರ್. ನಾವು ಮನುಷ್ಯರು ಸರ್, ನಾವು ಕೂಡ ಮನುಷ್ಯರು ಸರ್. ನಮಗೆ ವಿನಾಕಾರಣ ಅದ್ಯಾವ್ದು ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗ್ಲಿಲ್ಲಂತೆ, ಅದಕ್ಕೆ ಇಲ್ಲಿ ಹಿಡ್ಕೊಂಡಿದ್ದಾರಂತೆ. ಕಟ್ಟುಕತೆಗಳನ್ನ ಎಲ್ಲ ಮಾಡ್ತಾ ಕೂತ್ಕೊಂಡ್ರೆ ನಮಗೂ ಬೇಸರ ಆಗುತ್ತೆ. ಮನುಷ್ಯರು ನಾವು ಕೂಡ. ನಾವೇನು ಇದನ್ನಲ್ಲ, ಏನು ಬಹಳ ಇದನ್ನಲ್ಲ, ನಾವೇನು ಸನ್ಯಾಸಿಗಳು ಅಥವಾ ಇನ್ನೇನೋ ಅಲ್ಲ. ಬೇಜಾರಾಗುತ್ತೆ. ಒಂದು ನ್ಯಾಯದ ಹೋರಾಟ ಪರವಿದ್ದಾಗ ವಿನಾಕಾರಣ ಅಪಪ್ರಚಾರ ಮಾಡಿದ್ರೆ ನಮಗೂ ಬೇಜಾರಾಗುತ್ತೆ. ಫೈನ್ ಗಿರೀಶ್, ಮತ್ತಷ್ಟು ಮಾತಾಡ್ತೀನಿ ಗಿರೀಶ್. ಬಹಳ ಹೊತ್ತಿಂದ ಮಾತಾಡಿಸ್ತಾ ಇದ್ದೀನಿ. ಒಂದು ಬ್ರೇಕ್ನ ಸಮಯ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಗಿರೀಶ್ ಮಟ್ಟಣ್ಣನವರನ್ನ ಮಾತಾಡಿಸ್ತಾ ಇದ್ದೆ. ನಾನು ಉಗ್ರಪ್ಪ ಅವರ ಸಮಿತಿ ಕೊಟ್ಟಂಥ ವರದಿಯ ಬಗ್ಗೆ ಕೂಡ ಹಿಂದೆ ಇದೇ ಗಿರೀಶ್ ಅವರಲ್ಲಿ ಪ್ರಸ್ತಾಪ ಮಾಡಿದ್ದೆ. ಗಿರೀಶ್ ಅವರು ಪಿಕ್ ಆ್ಯಂಡ್ ಚೂಸ್ ಆಗಿಬಿಟ್ರಾ ಅವರು, ಅಥವಾ ತಿಮ್ರೋಡಿಯೋ ಅಥವಾ ಇನ್ನೊಬ್ಬ ವ್ಯಕ್ತಿಯೋ? ಕೆಲವು ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಅವರ ಹೋರಾಟ ಸೀಮಿತವಾಯಿತಾ? ಅಂದರೆ ಅಲ್ಲಿನ
ಒಂದು ಪವಿತ್ರ ಕ್ಷೇತ್ರದ ವಿಚಾರಕ್ಕೆ ಅಲ್ಲೇ ನಡೀತು ಸುತ್ತಮುತ್ತ, ಅದಕ್ಕೆ ಮಾತ್ರ ಸೀಮಿತವಾದ್ರ ಅಂತ ಬಂದಾಗಲೂ ಕೂಡ ನಾನು ಉಗ್ರಪ್ಪ ಅವ್ರನ್ನೂ ಕೂಡ ಇದ್ರ ಬಗ್ಗೆ ಕ್ವಶನ್ ಮಾಡಿದ್ದೀನಿ. ಈ ವ್ಯಾಪ್ತಿಯಲ್ಲಿ ಎಷ್ಟಾಗಿತ್ತು, ರಾಜ್ಯದಾದ್ಯಂತ ಬೇರೆ ಕಡೆಯೆಲ್ಲ ಎಷ್ಟಾಗಿತ್ತು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನಾನು ಅವ್ರನ್ನ ಮಾತನಾಡಿಸಿದ್ದೆ. ಈಗ ಇಲ್ಲೇ ಇದೆ, ನಾವು ಮಂಗಳೂರು ಅಂತ ಬಂದಾಗ ಇಲ್ಲಿ ಹಮೀದ್ ಅವರ ಮಗಳ ನಾಪತ್ತೆ ಪ್ರಕರಣ, ಉಗ್ರಪ್ಪ ಕಮಿಟಿಯ ರಿಪೋರ್ಟ್ ನಾನು ಇಟ್ಕೊಂಡು ಇಲ್ಲಿ ಓದ್ತಾ ಇರೋದು. ನೋಡಿ, ಅಲ್ಲಿ ಮಂಗಳೂರು ಕಾಪಿಕಾಡ್ ನಿವಾಸಿ ಶ್ರೀ ಹಮೀದ್ ರವರು ತನ್ನ 24 ವರ್ಷದ ವಿವಾಹಿತ ಮಗಳು ನಾಪತ್ತೆಯಾಗಿ 2 ವರ್ಷಗಳಾಯಿತು, ಇದುವರೆಗೂ ಪತ್ತೆಯಾಗಿಲ್ಲ. ಸಮಿತಿ ಮುಂದೆ, ಉಗ್ರಪ್ಪ ಅವರ ಕಮಿಟಿಯ ಮುಂದೆ ಇದು ಅವತ್ತಿಗೆ ಅವರು ಅಳಲು ತೋಡ್ಕೊಂಡಿದ್ದರು. ದೂರುದಾರರ ಮಾಹಿತಿ ಆಧಾರದ ಮೇರೆಗೆ ವಿಶೇಷ ತಂಡ ರಚನೆ ಮಾಡಿಕೊಂಡು 1 ತಿಂಗಳ ಒಳಗೆ ತೆಗೆದುಕೊಂಡ ಕ್ರಮದ ಬಗ್ಗೆ ವರದಿ ಕೊಡಬೇಕು ಅಂತೇಳಿ ಅಧ್ಯಕ್ಷರು ಸೂಚನೆ ಕೊಟ್ಟರು. ಉಗ್ರಪ್ಪನವರು ಈ ಒಂದು ಕಮಿಟಿಗೆ ಉಗ್ರಪ್ಪನವರು ಅಧ್ಯಕ್ಷರಾಗಿದ್ದರು. ಆ ಒಂದು ವಿಚಾರ ಕೊಟ್ಟರು. ಇಲ್ಲಿ ಪ್ರಶ್ನೆ ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ಯಾರೋ ಒಂದು ಹೋರಾಟವನ್ನು ಮಾಡಿದಾಗ ಆ ಹೋರಾಟಕ್ಕೆ ವಿರುದ್ಧವಾಗಿ ಇಲ್ಲಿ ಯಾರೂ ಇಲ್ಲ, ಆದರೆ ಆ ಹೋರಾಟ ಒಂದೇ ಕ್ಷೇತ್ರ ಸುತ್ತಮುತ್ತ ಸುತ್ತಾಡ್ತಾ ಇದ್ದಾಗ ಸಮಾಜದ ವಲಯದಲ್ಲಿಯೂ ಕೂಡ ಕೆಲವು ಸಹಜ ಅನುಮಾನಗಳು ಹೇಳ್ತವಲ್ವ, ಅದಕ್ಕೂ ನಾವು ಉತ್ತರವನ್ನು ಯಾರು ಹೋರಾಟವನ್ನು ಮಾಡ್ತಾ ಇದ್ದಾರೋ ಅವರ ಬಳಿಯಲ್ಲೇ ನಾವು ಕೇಳಬೇಕಾಗುತ್ತೆ, ಅದು ನಮ್ಮ ಜವಾಬ್ದಾರಿ. ಈ ಥರನೇ ಹೇಳ್ತಾ ಇದ್ದಾರಲ್ಲ, ಇದೇ ಮಂಗಳೂರಲ್ಲಾದಾಗ ನಿಮ್ಗೆ ಆ ಒಂದು ಹೋರಾಟಗಳ ಬಗ್ಗೆ ಏನು ಅನಿಸ್ಲಿಲ್ವಾ? ನಿಮಗೆ ಅಲ್ಲಿ ಹೆಣ್ಣು ಮಕ್ಕಳು ಇರಲಿಲ್ವಾ? ಮಾನವ ಕಳ್ಳ ಸಾಗಾಣಿಕೆಗಳಾದಾಗ ಅದ್ರ ಬಗ್ಗೆ ನೀವು ಯಾಕೆ ಧ್ವನಿ ಎತ್ತಲಿಲ್ಲ? ರಾಜ್ಯದ ಇತರೆ ಭಾಗದಲ್ಲಿ ಅತ್ಯಾಚಾರ ಆಯಿತು, ಕೊಲೆ ಆಯಿತು ಅಂದಾಗ ಅಲ್ಲಿ ಯಾಕೆ ನಿಮ್ಮ ಧ್ವನಿ ಎತ್ತಲಿಲ್ಲ? ನಿಮ್ಮ ಬಳಿಯಲ್ಲಿ ಯಾವುದೇ ಒಂದು ಮಹಿಳೆಗೆ ಸಂಬಂಧಪಟ್ಟಂತೆ, ಯಾವುದೇ ಹುಡುಗಿಗೆ ಸಂಬಂಧಪಟ್ಟಂತೆ ಅತ್ಯಾಚಾರ ಆದರೂ ಕೂಡ ನಾವು ಸೇರಿ ಎಲ್ಲರೂ ಹೋರಾಟ ಮಾಡಬೇಕಾಗಿರುವುದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ. ಆದರೆ ನಮ್ಮೆಲ್ಲರ ನಡುವೆ ನಾವೇ ಕಟ್ಕೊಂಡಿರ್ತಕ್ಕಂಥ ವ್ಯವಸ್ಥೆ ಯಾವುದು? ನ್ಯಾಯಾಲಯ, ಪೊಲೀಸ್ ಇಲಾಖೆ. ನ್ಯಾಯಾಲಯಕ್ಕೆ ಹೋದಾಗ ನಮಗೆ ಇಲ್ಲಿ ವಿಚಾರದಲ್ಲಿ ಏನಾಗುತ್ತೆ ಅಂದರೆ, ನೋಡಿ, ನಮ್ಮ ಕಣ್ಣೆದುರುಗಡೆ ಒಂದು ಆಕ್ಸಿಡೆಂಟ್ ನಡೆಯುತ್ತಪ್ಪ, ನಾವಿರಲ್ಲ, ಯಾರೋ 4-5 ಜನ ಎದುರುಗಡೆ ಒಂದು ಆಕ್ಸಿಡೆಂಟ್ ನಡೆಯುತ್ತೆ, ಒಂದು ಕೊಲೆ ನಡೆಯುತ್ತೆ, ಒಂದು ರೇಪ್ ಆಗಬಹುದು. ಇಂಥ ಕಡೆಗಳಲ್ಲಿ ಏನಾಗುತ್ತೆ, ಆ 4 ಜನ ಅತ್ಯಾಚಾರ ನೋಡಿದ್ವಿ ಅಂತ ಅವ್ರು ಹೇಳಬೇಕು, ಬಂದು ಸಾಕ್ಷಿ ಕೊಡಬೇಕು, ಸಂಬಂಧಪಟ್ಟಂತೆ ಡಿಜಿಟಲ್ ಎವಿಡೆನ್ಸ್ಗಳಿದ್ದರೆ ಪೊಲೀಸರು ಅದನ್ನು ಕಲೆಕ್ಟ್ ಮಾಡಬೇಕು, ಕೋರ್ಟ್ನ ಮುಂದೆ ಇಡಬೇಕು. ಅವರು ಸಾಕ್ಷಿದಾರರನ್ನು, ಆರೋಪಿಯನ್ನು, ಸಂತ್ರಸ್ತೆಯನ್ನು ಕೊಲೆಯಾಗದೆ ಉಳಿದಿದ್ದರೆ ಪ್ರೊಡ್ಯೂಸ್ ಮಾಡ್ತಾರೆ, ಏನು ನಡೀತು ಅಂತ ಹೇಳ್ತಾರೆ, ಅದಕ್ಕೆ ತಕ್ಕಂಥ ಶಿಕ್ಷೆ ಆಗುತ್ತೆ. ಮಾಜಿ ಪ್ರಧಾನಿ ಮೊಮ್ಮಗನ ವಿಚಾರದಲ್ಲೂ ಇದೇ ನಡೆದಿರೋದು. ಇದಿಲ್ಲದೆ ಆಯಿತು, ಇಂಥವನೇ ಮಾಡಿದ್ದಾನೆ, ಇವನು ಮಾಡಿಲ್ಲ ಅಂತ ಹೇಳಬೇಕಾದ್ರೆ, ಇಂಥವನೇ ಮಾಡಿರೋದು, ಇವನಿಂದ ಪ್ರಭಾವಿ ಇದ್ದಾನೆ, ಇವನಿಂದ ಒಬ್ಬ ಒತ್ತಡ ಹಾಕೋನಿದ್ದಾನೆ, ಇವನು ಹೇಳಿದ್ದೇ ನಡೆಯುತ್ತೆ ಇಲ್ಲಿ ಅಂತ ಇದ್ದಾಗ, ಅವನು ಇಂತಿಂಥ ಕೆಲಸ ಇಂತಿಂಥ ಟೈಮಲ್ಲಿ ಇಂತಿಂಥ ಪ್ರಭಾವ ಬಳಸಿ ಮಾಡ್ದ ಅನ್ನೋದಕ್ಕೂ ಕೂಡ ನಾವು ಪ್ರೂಫ್ ಇಟ್ಕೊಂಡು ಮಾತನಾಡಿದ್ರೆ ಅದಕ್ಕೆ ಕೋರ್ಟ್ನಲ್ಲಿ ಮಾನ್ಯತೆ ಸಿಗಬಹುದು, ಕೋರ್ಟಲ್ಲಿ ಒಂದು ಮಾನ್ಯತೆ ಸಿಗುತ್ತೆ. ಅದಲ್ಲದೆ ನಾನೇ ತೀರ್ಪನ್ನು ಬರೆದು, ನಾನು ಮೊದಲು ತೀರ್ಪನ್ನು ಬರೆದು ಆಮೇಲೆ ವಾದ ಪ್ರತಿವಾದಕ್ಕೆ ಇಳಿದಾಗ ಅದಕ್ಕೆ ಬೆಲೆ ಇರಲ್ಲ. ಮೊದಲೇ ನಾನು ತೀರ್ಪು ಬರಿತಾ ಇದ್ದೀನಿ ಇಲ್ಲಿ, ನೋ. ಈ ದೇಶದ ನ್ಯಾಯ ವ್ಯವಸ್ಥೆ ಆ ಥರ ಮಾಡುತ್ತಾ? ತೀರ್ಪನ್ನು ಮೊದಲು ಬರೆದು ನಂತರ ವಾದ ಪ್ರತಿವಾದವನ್ನು ಆಲಿಸುತ್ತಾ? ಇಲ್ಲ ಅಲ್ಲ. ವಾದ ಪ್ರತಿವಾದವನ್ನು ಆಲಿಸಿ ತೀರ್ಪನ್ನು ಬರೆಯುತ್ತೆ. ಇಡೀ ದೇಶದ ವ್ಯವಸ್ಥೆ ಏನು ಹೇಳುತ್ತೆ? ನ್ಯಾಯಾಂಗ ವ್ಯವಸ್ಥೆ 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದೇ ಇದ್ದರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು. ನ್ಯಾಯಾಂಗದ ಆದ್ಯ ಕರ್ತವ್ಯ ಮತ್ತು ಆದ್ಯ ತತ್ವ ಅದು. ಹಾಗಿದ್ದಾಗ ನಾವು ಯಾರನ್ನೇ ನೀವು ಆರೋಪ ಮಾಡಿ, ಎಂಥದ್ದೇ ಆರೋಪ ನೀವು ಮಾಡಿ, ಆರೋಪ ಮಾಡಬೇಕಾದಾಗ ನಿಮ್ಮ ಬಳಿಯಿದ್ದಂಥ ಎವಿಡೆನ್ಸನ್ನು ಇಟ್ಕೊಂಡು ಬಂದು ನಾವು ಆರೋಪವನ್ನು ಮಾಡಬೇಕು. ನನ್ನ ಬಳಿಯಲ್ಲಿರ್ತಕ್ಕಂಥ ಎವಿಡೆನ್ಸ್ನ ಗಟ್ಟಿತನಕ್ಕೆ ಸಂಬಂಧಪಟ್ಟಂತೆ ನನ್ನ ಮನಸ್ಸು ಗಟ್ಟಿಯಾಗಿ ಮಾತನಾಡಬೇಕು. ಇದು ಗಟ್ಟಿಯಾಗಿದೆ ಒಂದು ಎವಿಡೆನ್ಸ್ ಅಂಥೇಳಿ. ಹಾಗಿದ್ದಾಗ ಕಾನೂನು ಹೋರಾಟ ಇದೆಲ್ಲ ಏನೋ ತೀರ್ಪುಗಳು ಬಂದಿದೆ, ಅನ್ಯಾಯ ಆಗಿದೆ, ಒಪ್ಕೊಳ್ಳೋಣ. ಆ ಫ್ಯಾಮ್ಲಿಗೆ ಅನ್ಯಾಯ ಆಗಿದೆ, ಸುಮ್ಮನೆ ಹೋಗಿ ಒಂದು ಹೆಣ್ಣು ಮಗಳು ಕಾಡಲ್ಲಿ ಬಿದ್ದು ಸತ್ತೋಗ್ಬಿಡಲಿಲ್ಲ, ಸುಮ್ಮನೆ ಕಾಡಲ್ಲಿ ಬಿದ್ದು ಸತ್ತೋಗ್ಬಿಟ್ಲಾ? ಇಲ್ಲ. ಈ ದುಷ್ಕೃತ್ಯ ನಡೆದಿದೆ, ಕನ್ವಿನ್ಸ್ಡ್. ಯಾರು ಮಾಡಿದ್ರು ಎನ್ನುವುದಕ್ಕೆ ನಾವು ನೋವು ತೋಡಿಕೊಳ್ಳುವುದು ಬೇರೆ, ಅದ್ರ ಬಗ್ಗೆ ಮುರುಕ ತೋರಿಸ್ಕೊಳ್ಳೋದು ಬೇರೆ, ಅನುಕಂಪ ಬೇರೆ, ಅಟೆನ್ಷನ್ ಬೇರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಟ್ ದ ಸೇಮ್ ಟೈಮ್ ಆ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಬಂದಾಗ ನ್ಯಾಯಾಲಯ ಯಾರದ್ದೋ ಅನುಕಂಪವನ್ನು, ಯಾರದ್ದೋ ಅಸಹಾಯಕತೆಯನ್ನು, ಯಾರದ್ದೋ ಪ್ರೀತಿಯನ್ನು, ಮಮಕಾರವನ್ನು, ಯಾವುದೋ ಗುಂಪನ್ನು ಕನ್ಸಿಡರ್ ಮಾಡಲ್ಲ. ಒಂದೇ ಸಾಕ್ಷಿ ಕನ್ಸಿಡರ್ ಮಾಡುತ್ತೆ. ಆ ಸಾಕ್ಷಿ ನಮ್ಮಲ್ಲಿ ಬೇಕಾಗದ ರೂಪದಲ್ಲಿದೆಯಾ, ದೃಶ್ಯದ ರೂಪದಲ್ಲಿದೆಯಾ, ಮಾತಿನ ರೂಪದಲ್ಲಿದೆಯಾ, ಮನುಷ್ಯನ ಸಾಕ್ಷ್ಯ ರೂಪದಲ್ಲಿದೆಯಾ, DNA ರೂಪದಲ್ಲಿದೆಯಾ, FSL ರೂಪದಲ್ಲಿದೆಯಾ, ಅದನ್ನು ನಾವು ಪ್ರೊಡ್ಯೂಸ್ ಮಾಡಿದಾಗ ಅದಕ್ಕೆ ತೂಕ ಬರಬಹುದು ಅಂತ. ಗಿರೀಶ್ ನಮ್ಮನ್ನು ಮತ್ತೆ ಜಾಯ್ನ್ ಆಗಿದ್ದಾರೆ. ಗಿರೀಶ್, ಬಹುಶಃ ಈ ಸಂದರ್ಶನದ ಕಡೆ ಭಾಗದಲ್ಲಿದ್ದೀನಿ ನಾನು, ಮತ್ತೆ ಸಂಪರ್ಕಕ್ಕೆ ಬಂದಿದ್ದೀರಿ ತಾವು. ಒಂದು ರಿಕ್ವೆಸ್ಟ್ ಇದೆ ಗಿರೀಶ್, ನಾನು ಆಗಲೇ ಮಾತನಾಡ್ತಾ ಇದ್ದೆ,
ಯಾವುದೇ ವಿಚಾರದಲ್ಲಿ ಇಂಥ ಪ್ರಕರಣಗಳಲ್ಲಿ ಇನ್ಕ್ಲೂಡಿಂಗ್ ಚಿನ್ನಯ್ಯ ಬುರುಡೆ ತಂದಿರಬಹುದು, ಅದು ಬುರುಡೆ ಬಗ್ಗೆ, ಅದು ಬುರುಡೆ ತಂದು ಬುರುಡೆಯಿಂದ ಶುರು ಆಗಬೇಕಾಗಿತ್ತು ತನಿಖೆ, ಅದನ್ನು ಶುರು ಮಾಡದೆ ಇವರು ಯಾವುದೋ ಅಗದು ಆಮೇಲೆ ಬುರುಡೆ ವಿಚಾರಕ್ಕೆ ಬಂದರು ಅಂತೆಲ್ಲ ಇದೆ. ಬಿಡಿ, ಅದು FSR ವಿವೇಚನೆಗೆ ನಾನು ಬಿಟ್ಬಿಡ್ತಾ ಇದ್ದೀನಿ, ಅವರೇ ರಿಪೋರ್ಟ್ ಕೊಡಬೇಕಾಗುತ್ತೆ, ಕೋರ್ಟ್ ಕೂಡ ನಾಳೆ ಅದನ್ನು ಕೇಳಬಹುದು. ಬಟ್ ನಾನು ಕೇಳೋದು ಗಿರೀಶ್, ಯಾರೋ ಒಂದಷ್ಟು ಜನ ಒಂದು ಅತ್ಯಾಚಾರ ಇಲ್ಲಾಗಿದೆ, ಒಬ್ಬಳನ್ನ ಸಾಯಿಸಿದ್ದಾರೆ, ಒಂದಷ್ಟು ಹೆಣ್ಣು ಮಕ್ಕಳನ್ನು ಇಲ್ಲಿ ಹೂತುಬಿಟ್ಟಿದ್ದಾರೆ, ಕೊಲೆ ಮಾಡಿದ್ದಾರೆ, ರೇಪ್ ಮಾಡಿದ್ದಾರೆ ಅಂತ ಹೇಳಿದಾಗ ಅದನ್ನು ಲಾಜಿಕಲ್ ಎಂಡಿಗೆ ನಾವು ತೊಗೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿದ್ರೆ ಫಸ್ಟು ನನ್ನ ಆತ್ಮಸಾಕ್ಷಿ ಕನ್ವಿನ್ಸ್ ಆಗಬೇಕು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನ್ಯಾಯಾಂಗದ ಮುಂದೆ ಇಡಬಹುದಾದ ಸಾಕ್ಷಿಗಳಿಗೆ ನಾನು ಕಲೆಕ್ಟ್ ಮಾಡಬೇಕು. ಇಂತಿಂಥ ಅಕ್ರಮ ಇಲ್ಲಿ ಯಾರೋ ಮಾಡಿದ್ದಾರೆ, ರಿಪೋರ್ಟ್ ತಿರುಚಿದ್ದಾರೆ, ತಿದ್ದಿ ಬರೆದಿದ್ದಾರೆ ಅಂತ ಹೇಳಿದಾಗ ಅವರಿಗೆ ಶಿಕ್ಷೆ ಆಗೋ ಕಡೆಗೆ ನನ್ನ ಹೋರಾಟ ಇರಬೇಕಾಗತ್ತೆ. ನಾವು ಯಾರದ್ದೋ ಮಾತು ಕೇಳಿಕೊಂಡು ಅನುಕಂಪ ಪಡಬಹುದು, ನೋವು ಪಡಬಹುದು, ಕುಟುಂಬದವ್ರಿಗೆ ಸಾಂತ್ವನ ಹೇಳಬಹುದು, ಕೋರ್ಟ್ಗೆ ಸಾಕ್ಷಿ ಆಗಲ್ವಲ್ಲ. ನನ್ನ ವಿಚಾರ ಇಷ್ಟೇ ಗಿರೀಶ್, ಎಲ್ಲಿ ಏನೇ ನಡೆದಿದ್ರು ನಾನು ಕೋರ್ಟ್ ಮುಂದೆ ಇಟ್ಬಿಟ್ಟು ನಾನು ನ್ಯಾಯ ಪಡಿಬೇಕು ಅಂತ ನಾನು ಹೇಳೋದು. ಇದಕ್ಕೆ ಜನತಾ ನ್ಯಾಯಾಲಯ ಆಗಲ್ಲ. ಇದಕ್ಕೆ ಗಿರೀಶ್ ಕೇಳಿಸ್ತಾ ಇದೆಯಾ? ಮಾತಾಡ್ಬೋದಾ? ಮಾತಾಡಿ ಗಿರೀಶ್, ಮಾತಾಡಿ. ಕ್ಲಿಯರ್ ಇದೆಯಾ? ಹಾಂ, ಕೇಳ್ತಾ ಇದ್ರು. ಅಲ್ಲ ನೋಡಿ, ಅಲ್ಲ ಈಗ ನೀವು ಹೇಳ್ತಾ ಇದ್ರಲ್ಲ, ಯಾರ್ದು ಹೇಳಿದ್ದು ಅಂತಲ್ಲ. 302 ಕೇಸಲ್ಲಿ ಯಾವಾಗ ಯಾವ ದಿನ ಕೊಲೆಯಾಗಿ ಡೆಡ್ ಬಾಡಿ ಕಾಣುತ್ತೋ, ಅನ್ಐಡೆಂಟಿಫೈಡ್ ಡೆಡ್ ಬಾಡಿನ ಅವತ್ತಿನ ದಿನಾನೇ ದಹನ ಮಾಡಬೇಕು ಅಂತ ಬರೆದಿದ್ದನ್ನ ಯಾರ್ದೋ ಹೇಳಿದ್ದಲ್ಲ, ಗ್ರಾಮ ಪಂಚಾಯಿತಿಯಲ್ಲಿನೇ ಅದರ ಉಲ್ಲೇಖ ಇರುವುದು. UDRಗಳಲ್ಲಿ ಯಾರ್ದೋ ಹೇಳಿದ್ದಲ್ಲ, ಅದು ಏನೋ ಪಂಚಾಯಿತಿಯಲ್ಲೇ ಇರೋದು. ಆ ನಂತರ ಇವನು ಎಲ್ಲೋ ನಿಂತ್ಕೊಂಡು ಪೆಂಡಾಲಲ್ಲಿ ನಿಂತ್ಕೊಂಡು ಈ ಚಿನ್ನಯ್ಯ ಅನ್ನುವಂಥ ವ್ಯಕ್ತಿ ಹೇಳಿಲ್ಲ, ಹಾದಿ ಬೀದಿಯಲ್ಲಿ ರಸ್ತೆಯಲ್ಲಿ ನಿಂತ್ಕೊಂಡು ಹೇಳಿಲ್ಲ. ಹೇಳಿದ್ರೆ ತಾವು ಹೇಳಿದನ್ನ ನಾನು ಒಪ್ಕೋತಾ ಇದ್ದೆ, ಹಾಗೆ ಮಾತಾಡಿದರೆ ವ್ಯಾಲ್ಯೂ ಇರಲ್ಲ ಅಂತ ಹೇಳಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಿ 164 ಸ್ಟೇಟ್ಮೆಂಟ್ ಕೊಟ್ಟು ಭಗವದ್ಗೀತೆಯ ಮೇಲೆ ಪ್ರಮಾಣ ಮಾಡಿ ಹೇಳಿದ್ದಕ್ಕೆ ನಮಗೂ ಕೂಡ ಎಲ್ಲರ ಅವನ ಮೇಲೆ ನಂಬಿಕೆ, ನ್ಯಾಯಾಲಯಕ್ಕೆ ಹೆಂಗೆ ನಂಬಿಕೆ ಬಂತು, ಪೊಲೀಸ್ ಇಲಾಖೆಗೆ ಹೆಂಗೆ ನಂಬಿಕೆ ಬಂತು, ನಮಗೂ ಕೂಡ ಅದೇ ತರ ನಂಬಿಕೆ ಬಂದಿದೆ. ಸೊ ಅದನ್ನ SIT ತನಿಖೆ ಮಾಡಕ್ ಬಿಡದೇನೆ ಹಾದಿ ಬೀದಿ ರಂಪ ಮಾಡಿ ಇದು ಅಪಪ್ರಚಾರ, ಷಡ್ಯಂತ್ರ ಅಂತ ಹೇಳಿದ್ರೆ ಇದು ಎಲ್ಲಿ ನ್ಯಾಯಾಲಯದಲ್ಲಿ ಇರ್ಬೇಕಾಗಿದ್ರೆ, ತನಿಖೆ ಹಂತದಲ್ಲಿ ಇರಬೇಕಾದ್ರೆ ನಿರಂತರವಾಗಿ ನಮ್ಮ ಮೇಲೆ FIRಗಳು ಮುಂಚೆ ಆಗಿರ್ಲಿಲ್ವಲ್ಲ, ಕಂಟಿನ್ಯೂಸ್ ಆಗಿದ್ದೆ. 5 ಸರ್, ಒಂದೇ ದಿನ ಬೆಳಿಗ್ಗೆ 1 ಗಂಟೆ 1:30ವರೆಗೆ ನಾನು 4 FIR ಸ್ಟೇಟ್ಮೆಂಟ್ ಕೊಟ್ಟು ಬಂದಿದ್ದೀನಿ. ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ನಿನ್ನೆ ಸ್ಟೇಟ್ಮೆಂಟ್ ಅಂದ್ರೆ ನೋಟಿಸ್ ಕಳಿಸ್ತಾರೆ, ಇವತ್ತು ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಅರೆಸ್ಟ್ ಮಾಡದೇ ಇರುವಂತ ಕೇಸಲ್ಲಿ ಮೊನ್ನೆ ರಾತ್ರಿ 12 ಗಂಟೆಗೆ ನೋಟಿಸ್ ಇಟ್ಕೊಂಡು ಬರ್ತಾರೆ ಗಡಿಪಾರಿಂದು. SIT ಆಗೋದಕ್ಕೆ ಬಿಡಿ ಸರ್, ಸುಮಾರು ಜನ ಇದ್ದಾರೆ ಇನ್ನೂ ಕೂಡ ಬರೋರು. ಗಿರೀಶ್ ಬಿಡಿ ಸರ್ ಅಂದ್ರೆ ನಿಮಗಲ್ಲ, ಸೊ ಅವ್ರಿಗೆ ಹೇಳ್ತಾ ಇದ್ದೀನಿ. ಗಿರೀಶ್ ಇನ್ನೊಂದು ವಿಷಯ, ಬಹುಶಃ ನನಗೆ ಅರಿವಿರೋ ಮಟ್ಟಿಗೆ ಅದು ಸ್ಪೀಕರ್ ಆಫ್ ಮಾಡ್ಕೊಬಿಡಿ ಗಿರೀಶ್, ಕಿವಿಗೆ ಇಟ್ಕೊಳ್ಳಿ ಅದು ಫೋನ್. ಸ್ಪೀಕರ್ ಅದು ರಿಪೀಟ್ ಆಗ್ತಾ ಇದೆ, ರಿಪೀಟ್ ಆಗ್ತಿದೆ ಅದು ವಾಯ್ಸು. ಬಹುಶಃ ನನಗೆ ಅರಿವಿರುವ ಮಟ್ಟಿಗೆ ಕರ್ನಾಟಕದ ಕಾನೂನು ಇತಿಹಾಸದಲ್ಲಿ ಈ ಥರ ನಾವು ಶವ ಹೂತ್ಬಿಟ್ಟಿದ್ದೀವಿ ಅಂತ ಯಾರೋ ಒಬ್ಬ ಕೊಲೆ ಮಾಡಿದವನೋ ಅಥವಾ ಒಬ್ಬ ಸಾಕ್ಷಿದಾರನೋ ಬಂದಾಗ ಕರ್ನಾಟಕದ ಕಾನೂನು ಇತಿಹಾಸದಲ್ಲಿಯೇ ಇಟ್ಯಾಚಿ ತರಿಸಿ, JCB ತರಿಸಿ, ಯೂಶಲಾಗಿ ಯಾರು ಹೂತಿದ್ನೋ ಅವನಿಗೆ ಹಾರೆ ಪಿಕಾಸಿ ಕೊಟ್ಬಿಟ್ಟು ತೆಗಿಸ್ತಾರೆ. ಫಸ್ಟ್ ಟೈಮ್ SIT ನೋಡಿ ಇಟ್ಯಾಚಿ JCB ತರಿಸಿದ್ದಾರೆ. ಅವುಗಳಲ್ಲಿ ಎವಿಡೆನ್ಸ್ಗಳು ಸಿಗಲಿ, ಇದರಲ್ಲಿ ನ್ಯಾಯ ಸಿಗಲಿ. ಇಲ್ಲಿ ಯಾರೂ ಕೂಡ ನನ್ನ ಅರಿವಿಗಿರುವ ಮಟ್ಟಿಗೆ ಮಾಧ್ಯಮದ ಕಡೆಯಿಂದ ನನ್ನ ಸಂಸ್ಥೆಯನ್ನು ಮಾತ್ರ ರೆಪ್ರೆಸೆಂಟ್ ಮಾಡಿ ಮಾತಾಡ್ತಾ ಇದ್ದೀನಿ, ಈ ತನಿಖೆಗೆ ನಾವು ತಡೆ ಒಡ್ಡಿಲ್ಲ. ಆಗಿರ್ತಕ್ಕಂಥ ಬೆಳವಣಿಗೆಗಳನ್ನು ನೀವು ಹೇಳಿದ್ರೆ ನಿಮ್ಮ ಸ್ಟೇಟ್ಮೆಂಟು ನಾವು ತೋರಿಸ್ತೀವಿ, ಆ ಕಡೆಯವರು ಹೇಳಿದ್ರೆ ಆ ಸ್ಟೇಟ್ಮೆಂಟು ನಾವು ತೋರಿಸಿದ್ದೀವಿ ಗಿರೀಶ್. ಇದರಲ್ಲಿ ನ್ಯಾಯ ಸಿಗಲಿ. ಇಲ್ಲೇನು ಹೇಳಿದ್ರು, ಪರಮೇಶ್ವರ್ ಏನು ಹೇಳಿದ್ರು, ಈ ವಿಚಾರದಲ್ಲಿ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಲಿ, ಒಂದು ವೇಳೆ ಷಡ್ಯಂತ್ರ ಯಾರಾದರೂ ಮಾಡಿದ್ರೆ ಅವರು ಎಕ್ಸ್ಪೋಸ್ ಆಗಲಿ ಎಂದು ಪರಮೇಶ್ವರ್ ಸದನದಲ್ಲಿ ಹೇಳಿರೋ ಮಾತವರು. ಅಗ್ರೀಡ್ ಸರ್, ತಮ್ಮ ಮಾತಿಗೆ ಒಪ್ಕೊಳ್ತಾನೆ. ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಯಾರೇ ಅಂದ್ರೆ ಈ ತರ ಪ್ರಕರಣದಲ್ಲಿ ಯಾರು ಹೂತಿರ್ತಾನೆ ಅವನಿಗೆ ಹಾರೆ ಪಿಕಾಸಿ ತೆಗೆದು ಅಗಸ್ತಾನೆ ಅಂತ ಹೇಳಿದ್ರಲ್ಲ, ಅದು ಸೈಂಟಿಫಿಕಲಿ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಆ ಪಳೆ ಉಳಿಕೆಗಳಿಗೆ, ಅಸ್ಥಿಪಂಜರಗಳಿಗೆ
ಐರನ್ ನಿಂತ್ರ ಏನಾದರೂ ಏಟು ಬಿತ್ತಂತ ಹೇಳಿದ್ರೆ ಇಟ್ ಈಸ್ ಅನ್ಫಿಟ್ ಫಾರ್ FSL. ಹಿಂಗಾಗಿ ಬೇರೆಯವರು ಮೇಲ್ನೋಟಿಗೆ ಇಷ್ಟೇ ಮೇಲ್ಗಡೆ ಒಂದು ವೇಳೆ ಏನಾದರೂ ಆ ಥರ ಕಂಡು ಬಂದ್ರೆ ಅವ್ರನ್ನೆಲ್ಲರನ್ನೂ ದೂರ ಸರಿಸಿ FSL ಎಂಟ್ರಿ ಆಗುತ್ತೆ. ಅವರು ಕಟ್ಟಿಗೆಯ ಪಿಕಾಸಿಯಿಂದ ಅದನ್ನ ಪೂರ್ತಿಯಲ್ಲಿ ಸೆಗ್ರಿಗೇಟ್ ಮಾಡಿ ಮಾಡ್ತಾರೆ. ಉಳಿಕಿದ್ದೆಲ್ಲ ತಾವು ಹೇಳಿದಕ್ಕೆ ಒಪ್ಕೋತೀನಿ ನಾನು. ಬುರುಡೆ ತಂದಿದ್ದು ಹೇಗೆ ಮತ್ತೆ ಚಿನ್ನಯ್ಯ? ಇಷ್ಟೆಲ್ಲ ಸೈಂಟಿಫಿಕ್ ಇರಬೇಕಾದ್ರೆ ಅವರೇ ಬುರುಡೆ ಆಗಿದ್ದು ಯಾಕೆ? ಬುರುಡೆ ತಗೊಂಡ್ ಬಂದಿದ್ದು ಯಾಕೆ? ಅದು ತಪ್ಪಲ್ವಾ ಕಾನೂನು ಪ್ರಕಾರ? ಅದು ಪೊಲೀಸರು ಆಗಿಬೇಕಾಗಿತ್ತಲ್ವಾ? ನೋಡಿ ಸರ್ ಅದಕ್ಕೆ ಬೇರೆ ಬೇರೆ ರೀತಿಯಾದಂಥ ವಿಶ್ಲೇಷಣೆಗಳು ಇದೆ. ಯಾವಕ್ಕಂತ ಹೇಳಿದ್ರೆ ಅಧಿಕೃತವಾಗಿ ಹೂತಂತಹ ಶವಗಳನ್ನ ಮೇಲೆ ಎತ್ತುವುದು ತಪ್ಪು, ಕಾನೂನು ರೀತಿ ಅದು ಅಪರಾಧ ಆಗುತ್ತೆ. ಬಟ್ ಇವನು ಹೇಳಿರೋದು ಏನಂತ ಹೇಳಿದ್ರೆ ಅನಧಿಕೃತವಾಗಿ ಹೂತಂತಹ ಶವಗಳನ್ನ ಸಮಾಧಿ ಅಂತ ಹೇಳೋದಕ್ಕಾಗೋದಿಲ್ಲ. ಯಾವುದೋ ಒಂದು ಕಾಡಲ್ಲಿ ಯಾರಿಗೂ ಗೊತ್ತಿಲ್ಲದೆ ಹೋಗಿ ಹೂತಿದ್ದನ್ನ ಸಮಾಧಿ ಅಂತ ಹೇಳೋದಕ್ಕಾಗಲ್ಲ. ಹಿಂಗಾಗಿ ಅದಕ್ಕೊಂದು ಅವಕಾಶ ಇರ್ತದೆ. ದಟ್ ಲೆಟ್ ಲೀಗಲ್ ಎಕ್ಸ್ಪರ್ಟ್ ಸೈಟ್, ಕಾನೂನಿನ ಇವರು ಅದನ್ನ ಹೇಳಿ. ಈಗ ನಾನು ಒಂದಷ್ಟು ಜನ ಕಾನೂನು ತಜ್ಞರನ್ನ ಮಾತಾಡಿಸಿದಾಗ ಅವ್ರು ಒಂದು ಮಾತು ಹೇಳಿದ್ರು, ಯಾರು ಶವ ಹೂತಿಟ್ಟಿದ್ದೀನಿ ಅಂತ ಹೇಳ್ತಾನೋ ಅವನೇ A1 ಆಗ್ತಾನೆ ಸರ್ ಅಂತ ಕೇಸ್ಗಳಲ್ಲಿ ಅಂತ ಹೇಳಿದ್ರು ನನಗೆ ಅನೇಕ ನಿವೃತ್ತ ಪೊಲೀಸ್ ಅಧಿಕಾರಿಗಳನ್ನ ಮಾತಾಡಿಸಿದಾಗ. ಗಿರೀಶ್ ಇರ್ಲಿ, ಮೇ ಬಿ ಈಗ ಅವನು ಮಾಡಬಹುದಲ್ವಾ? ಓಕೆ, ಈಗ ಅವನು ಅಕ್ಯೂಸ್ಡ್ ಆಗಿದ್ದಾನಲ್ವಾ? ನಾವು ಈಸ್ ನಾಟ್ ದೂರದಾರ, ಈಸ್ ಅನ್ ಅಕ್ಯೂಸ್ಡ್. ನೋಡೋಣ, ಕಾಯೋಣ, ಪ್ಲೀಸ್ ವೇಟ್ ಮಾಡಿ SIT ತನಿಖೆಗೆ. ಫೈನ್, ಥ್ಯಾಂಕ್ ಯು ಗಿರೀಶ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಗಿರೀಶ್. ಥ್ಯಾಂಕ್ ಯು. ನಮಸ್ತೆ ಸರ್, ಥ್ಯಾಂಕ್ ಯು. ಈ ಒಂದು ವಿಚಾರದಲ್ಲಿ ತನಿಖೆಯಲ್ಲಿ ಪರಮೇಶ್ವರ್ ಅವರು ಹೇಳಿದಂತೆ ಏನೇನು ದೂರುದಾರರು ಬರ್ತಾ ಇದ್ದಾರೋ, ದೂರುದಾರನಿಗೆ ಆರೋಪಿ ಕೂಡ ಆಗಿರೋದು ನಿಜ, ಯಾರು ಏನೇನು ನಂಬಿಕೊಂಡು ಮಾತಾಡಿದ್ದಾರೋ ಎಲ್ಲವೂ ಕೂಡ ತನಿಖೆಯಿಂದ ಆಚೆ ಬರಲಿ. ತಪ್ಪಿತಸ್ಥರಾದರೂ ಇದ್ದರೆ ಶಿಕ್ಷೆ ಆಗಲಿ, ಷಡ್ಯಂತ್ರ ಮಾಡಿದರೆ